ಆದರಣೀಯ ಈ ಸಂಸ್ಥೆಯಲ್ಲಿ ವಿಶೇಷವಾಗಿ ಸಾಹಿತ್ಯ ಕ್ಷೇತ್ರವನ್ನು ನೋಡ್ಕೊಳ್ತಾ ಇರೋಂಥ ಆತ್ಮೀಯರೂ ಆದಂಥ ಸುಬ್ರಹ್ಮಣ್ಯ ಅವರೇ, ಉಪಸ್ಥಿತ ಎಲ್ಲ ಹಿರಿಯರೇ ಹಾಗೂ ಕಾರ್ಯಕರ್ತ ಬಂಧುಗಳೇ, ಇವತ್ತು ಸಂಘ ಅಂತ ಹೇಳಿದರೆ ಇಡೀ ದೇಶದಲ್ಲಿ ನಾವು ಯಾವುದೋ ಬೇರೆ ಸಂಘಟನೆಗಳು ಅಂತ ಅನ್ಸೋದಿಲ್ಲ. ಈಗ ವೆಲ್ಫೇರ್ ಅಸೋಸಿಯೇಷನ್ ಇದೆ, ಕನ್ನಡ ಸಂಘಗಳಿದೆ, ರೈತ ಸಂಘ ಇದೆ, ಈ ಥರದ್ದೆಲ್ಲ ಇದೆ. ಈಗ ಸಂಘ ಅಂತ ಹೇಳಿದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥದ್ದು ಆಗಿದೆ. ಇತ್ತೀಚೆಗೆ ನಮ್ಮ ಪ್ರಾಂತದಲ್ಲಂತೂ ಪ್ರತಿನಿತ್ಯ ಒಂದು ತಿಂಗಳಿಂದ ಎಲ್ಲ ಚಾನಲ್ಲುಗಳಲ್ಲೂ, ಎಲ್ಲ ಯೂಟ್ಯೂಬ್ಗಳಲ್ಲೂ, ಎಲ್ಲ ಪತ್ರಿಕೆಗಳಲ್ಲೂ ಒಂದಲ್ಲ ಒಂದು ರೀತಿಯಾಗಿ ಸುದ್ದಿ ಆಗ್ತಾ ಇದೆ. ಸಂಘ 100 ವರ್ಷ ಕಳೆದ ವಿಜಯದಶಮಿ 2ನೇ ತಾರೀಕಿಗೆ ತುಂಬಿ 100ನೇ ಒಂದು ವರ್ಷಕ್ಕೆ ಕಾಲಿಡ್ತು. ಇಲ್ಲಿ ಕೂತಿರೋರಿಗೆ ಸಂಘ ಗೊತ್ತಿಲ್ಲದೆ ಏನೂ ಇಲ್ಲ. ಆದರೆ ಇವತ್ತು ಸಂಘ 100 ವರ್ಷದಲ್ಲಿ ಯಾವ ರೀತಿ ಬೆಳೆದು ಬಂತು ಅನ್ನೋಂಥ ತಿಳಿಯುವಂಥ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ರಲ್ಲಿ ಪ್ರಾರಂಭ ಆದರೂ ಸಂಘವನ್ನು ಪ್ರಾರಂಭ ಮಾಡಿದಂಥ ಪರಮಪೂಜನೀಯ ಡಾಕ್ಟ್ರೀಜಿಯವರ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು, ಕೆಲವು ಗೊಂದಲಗಳು 1916ರಿಂದಲೇ ಅವರ ಮನಸ್ಸಿನಲ್ಲಿ ಚಿಂತನೆಗಳು ಪ್ರಾರಂಭ ಆಗಿತ್ತು. ಯಾಕಂತ ಹೇಳಿದರೆ ಸಂಘವನ್ನು ಏಕಾಏಕಿಯಾಗಿ ಪ್ರಾರಂಭ ಮಾಡಲಿಲ್ಲ. ಅವರು ಹುಟ್ಟು ದೇಶಭಕ್ತರು. ಹಾಗಾಗಿ ಅವರು ಹೈಸ್ಕೂಲು ಓದ್ತಾ ಇರಬೇಕಾದ್ರೆ ಬ್ರಿಟಿಷ್ನರ ವಿರುದ್ಧ ಕೆಲಸ ಮಾಡಿದರು. ಶಾಲೆಯಲ್ಲಿ ಕಲಿತಾ ಇರಬೇಕಾದ್ರೆ ನೀಲ್ ಸಿಟಿನಲ್ಲಿ ಒಂದೇ ಮಾತ್ರ ಆಡಬಾರದು ಅಂತ ಹೇಳಿ ರಿಸ್ಲೆ ಕಾಯ್ದೆಯನ್ನು ಹೊರಡಿಸಿದರು. ಅದರ ವಿರುದ್ಧ ಇಡೀ ಶಾಲೆಯಲ್ಲಿ ಮಕ್ಕಳನ್ನು ಸಂಘಟಿತ ಮಾಡಿದರು. ಯಾರು ಇನ್ಸ್ಪೆಕ್ಟರ್ ಬಂದರೆ ಆಗ ಪ್ರತಿ ಶಾಲೆನಲ್ಲೂ ಸಹ, ಒಂದು ತರಗತಿನಲ್ಲೂ ಸಹ ಒಂದೇ ಮಾತ್ರ ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನು ಮಾಡಿಸಿದರು. ಹೀಗೆ ಕಲಿತಾ ಇರಬೇಕಾದ್ರೆ ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗಲೇ ಬ್ರಿಟಿಷ್ನವರ ವಿರುದ್ಧ ಈ ದೇಶದ ಸ್ವಾಭಿಮಾನದ ಪರವಾಗಿ ಅವರು ಕೆಲಸ ಮಾಡ್ತಾಯಿದ್ರು. 2ನೇ ಭಾಗದಲ್ಲಿ ಅವರು ಕಲ್ಕತ್ತಾಕ್ಕೆ ಅವರ ವೈದ್ಯಕೀಯ ವಿದ್ಯಾಭ್ಯಾಸಕ್ಕೋಸ್ಕರ ಹೋಗ್ತಾರೆ. ಅಲ್ಲಿನೂ ಸಹ ಆಗ ಏನು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಿದ್ರು ಕ್ರಾಂತಿಕಾರಿಗಳು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಬೇರೆ ಬೇರೆ ವಾಸುದೇವ್ ಬಲವಂತ್ ಫಡ್ಕೆ ಇರ್ಬೋದು, ವೀರ ಸಾವರ್ಕರ್ ಇರ್ಬೋದು, ಈ ಥರದರ ಜನರ ಮಧ್ಯದಲ್ಲಿನೂ ಸಹ ಅವರು ಕೆಲಸ ಮಾಡಿದರು. ಅವರು ವಿದ್ಯಾರ್ಥಿ ಇದ್ದಾಗಲೇ ಈ ಕ್ರಾಂತಿಕಾರಿಗಳಿಗೆ ಊಟದ ವ್ಯವಸ್ಥೆ ಇತ್ಯಾದಿ ಎಲ್ಲನೂ ಸಹ ತೆಗೆದುಕೊಂಡೋಗಿ ಕೊಡುವಂಥದ್ದು, ಹಣ ಸಂಗ್ರಹ ಮಾಡೋದು, ಈ ಕೆಲಸದಲ್ಲಿ ಇದ್ದರು. ಭಾಳ ಹತ್ತಿರದಿಂದ ಕ್ರಾಂತಿಕಾರಿ ಕೆಲಸವನ್ನು ಸಹ ಅವರು ಗಮನಿಸಿದರು. ಈ ದೇಶದಲ್ಲಿ ಸ್ವಾತಂತ್ರ್ಯ ಗಳಿಸೋದಕ್ಕೆ ಈ ರೀತಿ ಕದ್ದು ಮುಚ್ಚಿ ಇದ್ಕೊಂಡು ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ಗಳಿಸೋದು ಕಷ್ಟ ಅಂತ ಹೇಳಿ ಅವರು ಆ ನಿಲುವಿಗೆ ಬರ್ತಾರೆ. ಅದಾದ ಮೇಲೆ ಆಗ ಏನು ಕಾಂಗ್ರೆಸ್ ಅಹಿಂಸಾತ್ಮಕ ರೂಪದಲ್ಲಿ ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋವಂಥದ್ದು ಇತ್ತು. ಗಾಂಧೀಜಿಯವರ ನೇತೃತ್ವದಲ್ಲಿ, ತಿಲಕರ ನೇತೃತ್ವದಲ್ಲಿ, ಸುಭಾಷ್ ಚಂದ್ರ ಬೋಸು ಇವರ ಮಧ್ಯದಲ್ಲಿನೂ ಸಹ ಅವರು ಕೆಲಸ ಮಾಡಿದರು. ಅನೇಕ ಸಾರಿ ಈ ರೀತಿ ಕೆಲಸ ಮಾಡಬೇಕಾದ್ರೆ ಅವರಿಗೆ ಅನ್ನಿಸ್ತು, ಯಾರು ವಾಲಂಟಿಯರ್ ಅಂತ ಹೇಳಿ ಶಬ್ದ ಪ್ರಯೋಗವನ್ನು ಮಾಡ್ತಾಯಿದ್ರು, ನಾವಿವಾಗೇನು ಸ್ವಯಂ ಸೇವಕರು ಅಂತ ಹೇಳ್ತಾ ಇದ್ದೀವಿ, ಆ ರೀತಿಯಾಗಿ ಯಾರು ಕೆಲಸ ಮಾಡ್ತಾಯಿದ್ರೋ ಕಾಂಗ್ರೆಸ್ನಲ್ಲಿ ದೇಶದ ವಿರುದ್ಧ, ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡೋವಂಥ ಸಂಗತಿ ಏನಿತ್ತು, ಅದರಲ್ಲೂ ಅವರು ಗಮನಿಸಿದರು ಯುವಕರ ಮನಸ್ಸಿನಲ್ಲಿ ಒಂದು ರೀತಿ ಯಾರೋ ನೋಡ್ತಾರೆ, ಯಾರೋ ಕೇಳ್ತಾರೆ, ಅದಕ್ಕೋಸ್ಕರ ಕೆಲಸ ಮಾಡಬೇಕು ಅನ್ನೋವಂಥ ಭಾವನೆ ಇತ್ತು. ಹಾಗಾಗಿ ಈ ಎಲ್ಲ ಅನುಭವದ ಆಧಾರದ ಮೇಲೆ
ಅವರು ಗಾಂಧೀಜಿಯವರ ಜೊತೆಗೆ ಅಲ್ಲಿ ಆಗಿನ ಕಾಂಗ್ರೆಸ್ನ ನೇತಾರರು ಯಾರ್ಯಾರಿದ್ರೋ ಅವ್ರ ಜೊತೆಗೆಲ್ಲ ಚರ್ಚೆ ಮಾಡಿದರು. ಇದೆಲ್ಲ ಆದಮೇಲೆ 9 ವರ್ಷಗಳ ಸುದೀರ್ಘವಾದಂಥ ಒಂದು ಸಮಾಲೋಚನೆ ಚಿಂತನೆಗಳು ಅವರ ಮನಸ್ಸಿನಲ್ಲಿ ಬಂದ ಮೇಲೆ ಅವರು ಒಂದು ನಿರ್ಣಯಕ್ಕೆ ಬಂದರು. ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದರೂ ಸಹ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಸರಿಯಾದ ರೀತಿಯ ವ್ಯಕ್ತಿಗಳು ಬೇಕಾಗ್ತದೆ. ಆ ರೀತಿಯ ವ್ಯಕ್ತಿಗಳು ಇಲ್ಲದೇ ಇದ್ದರೆ ನಾವು ಸ್ವಾತಂತ್ರ್ಯವನ್ನು ಗಳಿಸಿದರೂ ಸಹ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಈ ದೇಶಕ್ಕೆ ಬೇಕಾಗಿರ್ತಕ್ಕಂತಹ ವ್ಯಕ್ತಿಗಳ ನಿರ್ಮಾಣದ ದೃಷ್ಟಿಯಿಂದ ಆಲೋಚನೆ ಮಾಡಿ 1925ರಲ್ಲಿ ಸಂಘವನ್ನು ಒಂದು ಸಣ್ಣ ಕೋಣೆಯಲ್ಲಿ ಪ್ರಾರಂಭ ಮಾಡಿದರು. ಅದು ಏನು ಬಾಲಕರನ್ನು ಇಟ್ಕೊಂಡು ಪ್ರಾರಂಭ ಮಾಡಿದರು. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಸ್ವಾತಂತ್ರ್ಯದ ಹೋರಾಟದ ಸಮಯದಲ್ಲಿ ನನಗೆ 100 ಜನ ಯುವಕರನ್ನು ಕೊಡಿ, ಈ ದೇಶದ ಚಿತ್ರಣವನ್ನು ಬದಲಾವಣೆ ಮಾಡ್ತೀನಿ. ಎಂಥ ಯುವಕರು? ವಿತ್ ಐರನ್ ಮಸಲ್ಸ್, ಸ್ಟೀಲ್ ನರ್ವ್ಸ್, ಥಂಡರ್ ಮೈಂಡ್, ಉಕ್ಕಿನ ನರಗಳಿರ್ತಕ್ಕಂಥ, ಕಬ್ಬಿಣದ ಮಾಂಸಖಂಡಗಳಿರ್ತಕ್ಕಂಥ, ಸಿಡಿಲಿನ ಮನಸ್ಸಿರ್ತಕ್ಕಂಥ ಯುವಕರನ್ನು ಕೊಡಿ, ಈ ದೇಶದ ಚಿತ್ರಣವನ್ನು ಬರ್ತೀನಿ. ಯಾರು ಕೊಡ್ತಾರೆ? ಹಾಗಾಗಿ ಡಾಕ್ಟರ್ಜಿಯವರು ವಿವೇಕಾನಂದರ ಒಂದು ಕನಸೇನಿತ್ತೋ ಅದನ್ನು ಮನಸ್ಸು ಮಾಡಬೇಕು, ನನಸಾಗಬೇಕು. ಆ ದೃಷ್ಟಿಯಿಂದ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಸಾಧ್ಯ. ಹಾಗಾಗಿ ಆ ರೀತಿ ಈ ಸಮಾಜಕ್ಕೋಸ್ಕರ ಸಮರ್ಪಣೆ ಮಾಡಬಲ್ಲಂಥ ನಿಸ್ವಾರ್ಥ ಮನೋಭಾವನೆಯಿಂದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ತಯಾರು ಮಾಡಬೇಕು. ಆಗ ಮಾತ್ರ ಈ ದೇಶ ಸ್ವಾತಂತ್ರ್ಯ ಬಂದರೂ ಉಳಿಯುತ್ತೆ ಮತ್ತು ಈ ದೇಶ ಚೆನ್ನಾಗಿ ಜಗತ್ತಿನಲ್ಲಿ ಏನು ಒಂದು ಶ್ರೇಷ್ಠವಾದಂಥ ಭಾರತ ಆಗಿತ್ತೋ ಆ ಭಾರತ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ನಿಷ್ಕರ್ಷೆ ಭಾಳ ದೃಢವಾದ ಸಂಕಲ್ಪದೊಂದಿಗೆ ಅವರು ಸಂಘವನ್ನು ಪ್ರಾರಂಭ ಮಾಡಿದರು. ಇತ್ತೀಚೆಗೆ ರತನ್ ಟಾಟಾ ಅವರು ಔರಂಗಾಬಾದ್ನಲ್ಲಿ ನಮ್ಮದೊಂದು ಆಸ್ಪತ್ರೆ ಇದೆ, ಆ ಆಸ್ಪತ್ರೆಯನ್ನು ಭೇಟಿ ಮಾಡಲಿಕ್ಕೋಸ್ಕರ ಅವರು ಬಂದಿದ್ದರು. ಬಂದಾಗ ಸಾಮಾನ್ಯವಾಗಿ ಯಾರೋ ದೇಣಿಗೆ ಕೊಟ್ಟಿರ್ತಾರೆ, ಡೊನೇಷನ್ಸ್, ಅವ್ರದ್ದು ಸಾಮಾನ್ಯವಾಗಿ ಒಂದು ಹೆಸರನ್ನು ಹಾಕಿರ್ತಾರೆ. ಅವ್ರಿಗೆ ಒಂದು ಸಭಾಂಗಣ, ಆ ಸಭಾಂಗಣದ ಹೆಸರನ್ನು ಅವ್ರಿಗೆ ಇಟ್ಟಿತ್ತು. ಅದಕ್ಕೆ ತೋರಿಸ್ತು, ನೋಡಿ ಈ ಸಭಾಂಗಣಕ್ಕೆ ನಿಮ್ಮ ಹೆಸರನ್ನು ಇಟ್ಟಿದ್ದೀವಿ ಅಂಥೇಳಿ. ತಕ್ಷಣವೇ ಅವರೊಂದು ಮರುಪ್ರಶ್ನೆಯನ್ನು ಹಾಕಿದರು. ಹಾಗಾದರೆ ಈ ಆಸ್ಪತ್ರೆಗೆ ಏನು ಹೆಸರಿಟ್ಟಿದ್ದೀರಿ ಅಂತ ಕೇಳಿದರು. ಆಗ ಅವರಿಗೆ ಹೇಳಿದರು, ಡಾಕ್ಟರ್ ಹೆಡ್ಗೇವಾರ್ ಅಂತ ಹೇಳಿ ಆಸ್ಪತ್ರೆ ಅಂತ ಹೆಸರಿಟ್ಟಿದ್ದೀವಿ ಅಂತ ಹೇಳಿದ್ರು. ಅವ್ರ ಮುಂದಿನ ಪ್ರಶ್ನೆ ಇತ್ತು, ಅವರು ಎಷ್ಟು ದೇಣಿಗೆ ಕೊಟ್ಟಿದ್ದಾರೆ ಅಂತ. ಆಮೇಲೆ ಅವ್ರಿಗೆ ವಿವರಿಸಿ ಹೇಳಲಿಕ್ಕಾಯ್ತು, ಇಲ್ಲ ಅವರೀಗಿಲ್ಲ, ಅವರಾಗಲೇ 40ರಲ್ಲೇ ನಿಧನರಾಗಿದ್ದಾರೆ, 1940ರಲ್ಲಿ. ಅವರು ಸಂಘವನ್ನು ಪ್ರಾರಂಭ ಮಾಡಿದರು. ಆ ಸಂಘದಲ್ಲಿ ತಯಾರಾದಂಥ ಕಾರ್ಯಕರ್ತರು ಯಾರಿದ್ದಾರೆ, ಸ್ವಯಂ ಸೇವಕರು ಯಾರಿದ್ದಾರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಿ ಡಾಕ್ಟರ್ಸ್ ಇದ್ದಾರೆ. ಆ ಡಾಕ್ಟರ್ಸ್ ಯಾರನ್ನು ಶುಲ್ಕ ತಗೊಳ್ಳೋದಿಲ್ಲ, ಸಂಬಳ ತಗೊಳ್ಳೋದಿಲ್ಲ, ಉಚಿತವಾಗಿ ಇಲ್ಲಿ ಮಾಡ್ತಾರೆ. ನರ್ಸಸ್ ಇದ್ದಾರೆ, ಡಿ ಗ್ರೂಪ್ ನೌಕರರಿದ್ದಾರೆ. ಇಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಅವರೆಲ್ಲರೂ ಸಹ ಉಚಿತವಾಗಿ ಇದೊಂದು ಸೇವೆ ಅಂಥೇಳಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾರೂ ಸಹ ಹಣಕ್ಕೋಸ್ಕರ ಕೆಲಸ ಮಾಡ್ತಾಯಿಲ್ಲ, ಇದೊಂದು ಸೇವೆ ಅಂತ ಕೆಲಸ ಮಾಡ್ತಾರೆ, ನಿಸ್ವಾರ್ಥ ಮನೋಭಾವನೆಯಿಂದ ಕೆಲಸ ಮಾಡ್ತಾರೆ ಅಂತ ಹೇಳಿದರು. ಇದನ್ನು ಕೇಳಿ ಭಾಳ ಆಶ್ಚರ್ಯ ಆಗೋಯ್ತು. ಹೀಗೂ ಇರ್ತಾರ ಅಂತಾಳೆ. ನಮಗೂ ಇದು ಅನುಭವ ಆಗಿರ್ಬೋದು. ಅನೇಕರು ನಮ್ಮ ಸಂಸ್ಥೆಗಳಲ್ಲಿ ನಡೀತಾ ಇರ್ತಕ್ಕಂಥ ಅನೇಕ ಕೆಲಸಗಳನ್ನು ನೋಡಿದಾಗ ಈ ಥರನೂ ಜನ ಇರ್ತಾರ ಅಂತ ಹೇಳಿ ಅಂತಾರೆ. ಹಾಗಾಗಿ ಅವ್ರಿಗೂ ಆ ಪ್ರಶ್ನೆ ಬಂತು. ಅವ್ರಿಗೆ ಹೇಳ್ತು, ಹೌದು ಹಾಗಾದರೆ ನಾನು ಸಂಘವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರು. ನೀವು ನಾಗ್ಪುರದಲ್ಲಿ ಸರಸಂಘ ಚಾಲಕರಿದ್ದಾರೆ, ಅವ್ರನ್ನ ಭೇಟಿ ಮಾಡಿದರೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸರಸಂಘ ಚಾಲಕರನ್ನು ಭೇಟಿ ಮಾಡಿದ್ರು. 1 ಗಂಟೆಗಳ ಕಾಲ ಸಂಘ ಏನು ಕೆಲಸ ಮಾಡುತ್ತೆ ಹಾಗೆ ಅಂತ. ಸರಸಂಘ ಚಾಲಕರು ಕೊನೆಯಲ್ಲಿ ಒಂದು ವಾಕ್ಯವನ್ನು ಹೇಳಿದರು, ನಿಮಗೆ ಸಂಘ ಅರ್ಥ ಆಗಬೇಕು ಅಂದರೆ ಶಾಖೆನ ನೋಡಬೇಕು, ನೀವು ಶಾಖೆಯಲ್ಲಿ ನೀವು ಸಂಘವನ್ನು ನೋಡಿದರೆ ಗೊತ್ತಾಗುತ್ತೆ ಅಂತ ಹೇಳಿ. ಹಾಗಾದರೆ ನಾನು ಶಾಖೆ ನೋಡಬೇಕು ಅಂತ ಹೇಳಿ ಶಾಖೆಗೆ ಕರ್ಕೊಂಡೋದ್ರು. ನಾವೆಲ್ಲ ಇಲ್ಲೆಲ್ಲಾದರೂ ನಮ್ಮ ಮನೆ ಸುತ್ತಮುತ್ತ ಅಥವಾ ಮೈದಾನದಲ್ಲಿ ನಾವು ಇವತ್ತು ನೋಡ್ತೀವಿ, ಯಾರೋ ಒಂದು
4-5 ಜನ ತರುಣರು, 7-8 ಜನ ಬಾಲಕರು, ಕೆಲವರು ವಯಸ್ಸಾದವರು ಇರ್ತಾರೆ. ಹೀಗೆ ಅವರು ಆಡುವಂಥ ಆಟ ಬಹಳ ಸರಳ. ಯಾವುದೋ ಒಂದು ದೇಶೀಯ ಆಟಗಳನ್ನು ಆಡ್ತಾರೆ, ಯೋಗ ಮಾಡ್ತಾರೆ, ಸಂಚಲನ ಮಾಡ್ತಾರೆ. ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತು ಮಂಡಲದಲ್ಲಿ ಒಂದು ಹಾಡು ಹೇಳ್ತಾರೆ, ಶ್ಲೋಕ ಹೇಳ್ತಾರೆ, ಅಮೃತ ವಚನ ಹೇಳ್ತಾರೆ. ವಾರಕ್ಕೊಮ್ಮೆ ಈ ದೇಶದ ಕುರಿತು ಸಮಾಚಾರ ಸಮೀಕ್ಷೆ ಮಾಡ್ತಾರೆ. ಈ ದೇಶದಲ್ಲಿ ಏನೇನು ನಡೀತಾ ಇದೆ ಏನು ಅಂಥದ್ದು, ಆ ದೃಷ್ಟಿನಲ್ಲಿ ನಮ್ಮ ಹಿನ್ನೆಲೆ ಏನು, ನಮ್ಮ ದೃಷ್ಟಿಕೋನ ಏನು, ಇದನ್ನೆಲ್ಲ ಮಾಡ್ತಾರೆ. ಹೀಗೆ ಭಾಳ ಸರಳವಾದಂಥ ಒಂದು ಕಾರ್ಯತಂತ್ರ. ಇದು ಯಾರು ಬೇಕಾದರೂ ಬರಬಹುದು, ಯಾವಾಗ ಬೇಕಾದರೂ ಬರಬಹುದು, ಶುಲ್ಕ ಇಲ್ಲ. ಇವ್ರು ಯಾರಿಗೂ ಸಹ ವಯಸ್ಸಿನ ಇತಿಮಿತಿ ಇಲ್ಲ. ಯಾರು ಬೇಕಾದರೂ ಯಾವುದೇ ವಯಸ್ಸಿನವರು ಬರಬಹುದು, ಶುಲ್ಕ ಇಲ್ಲ, ಅರ್ಜಿ ಇಲ್ಲ. ಇಂಥ ಒಂದು ವಿಚಿತ್ರವಾದ ವಿಶಿಷ್ಟವಾದಂಥ ಒಂದು ಸಂಘ ಇದು. ಅದಕ್ಕೆ ಅನೇಕರಿಗೆ ಅರ್ಥವಾಗೋದಿಲ್ಲ, ಬಾಯಿಗೆ ಬಂದಾಗ ಮಾತಾಡ್ತಾರೆ. ಅದಕ್ಕೆ ಸಂಘ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಸರಳ ಕಾರ್ಯತಂತ್ರವನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಸಂಘ ಒಂದು 2-3 ಉದ್ದೇಶಗಳನ್ನು ಇಟ್ಕೊಂಡು ಕೆಲಸ ಮಾಡ್ತು. ಬಹಳ ಮುಖ್ಯವಾಗಿ ಸಂಘ ಪ್ರಾರಂಭ ಮಾಡಿದಂಥ ಡಾಕ್ಟರ್ ಜಿಯವರ ಮನಸ್ಸಿನಲ್ಲಿದ್ದಿದ್ದು ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ. ಹಾಗಾಗಿ ವ್ಯಕ್ತಿಗಳನ್ನು ತಯಾರು ಮಾಡಬೇಕು. ನಾನು ಆಗಲೇ ಏನು ಹೇಳಿದೆ, ನಿಸ್ವಾರ್ಥ ಮನೋಭಾವನೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಟೋಟಲಿ ಸರೆಂಡರ್ ಟು ದಿ ಆರ್ಗನೈಜೇಷನ್ ಆ್ಯಂಡ್ ಟೋಟಲಿ ಸರೆಂಡರ್ ಟು ದಿ ಐಡಿಯಾಲಜಿ. ಸಂಪೂರ್ಣವಾಗಿ ಅವರು ತೊಡಕೊಳ್ಳಬೇಕು. ಆ ರೀತಿಯ ವ್ಯಕ್ತಿಗಳನ್ನು ತಯಾರು ಮಾಡಬೇಕು. ಕಳೆದ 100 ವರ್ಷವನ್ನು ನೋಡಿದಾಗ ಪ್ರಾಯಶಃ ಸಂಘ ಈ ಗುರಿಯನ್ನು ಭಾಳ ಯಶಸ್ವಿಯಾಗಿ ಮಾಡಿದೆ. ಇವತ್ತು ಕೋಟ್ಯಾಂತರ ಜನ ಸ್ವಯಂ ಸೇವಕರು ಪ್ರತಿನಿತ್ಯವೂ 4-6 ಗಂಟೆಗಳ ಕಾಲ ಸಮಯ ಕೊಟ್ಟು ಈ ಸಮಾಜಕ್ಕೋಸ್ಕರ ಯಾವುದೇ ಅಪೇಕ್ಷೆ ಪಡದೆ ಕೆಲಸವನ್ನು ಮಾಡ್ತಾರೆ. ಸುಮಾರು 3750ರಷ್ಟು ಸಂಪೂರ್ಣವಾಗಿ ಇದಕ್ಕೋಸ್ಕರ ಸಮರ್ಪಣೆ ಮಾಡಿದ್ದಾರೆ. ನಾವು ಪ್ರಚಾರಕರು ಅಂತ ಕರಿತೀವಿ. ಅವರು ಮದುವೆ ಆಗಲ್ಲ, ಸ್ವಂತ ಅಕೌಂಟ್ ಇಲ್ಲ, ದುಡಿಮೆ ಇಲ್ಲ, ಮನೆಯಲ್ಲಿ ಇರಲ್ಲ. ಮನೆ ಬಿಟ್ಟು ಈ ಸಮಾಜಕ್ಕೋಸ್ಕರನೇ 24 ಗಂಟೆ 365 ದಿನವೂ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ಪ್ರಚಾರಕರಂತ ಕರಿತೀವಿ. ಆ ರೀತಿಯಾಗಿ 3750 ಜನ ಇವತ್ತು ದೇಶದಾದ್ಯಂತ ಪ್ರಚಾರಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಇವತ್ತು ವ್ಯಕ್ತಿಗಳ ನಿರ್ಮಾಣದ ದೃಷ್ಟಿಯಿಂದ ದೇಶ ಮೊದಲು, ನೇಷನ್ ಫಸ್ಟ್, ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಕಾರ್ಯಕರ್ತರನ್ನು ನಿರ್ಮಾಣ ಮಾಡೋದರಲ್ಲಿ ಇವತ್ತು ಸಂಘ ಯಶಸ್ವಿಯಾಗಿದೆ. ಎಲ್ಲ ಕ್ಷೇತ್ರಕ್ಕೂ ಕೊಟ್ಟಿದ್ದೀವಿ ನಾವು. ಇವತ್ತು ಈ ಸಂಸ್ಥೆ ನಡೀತಾ ಇದೆ, ರಾಷ್ಟ್ರೋತ್ಥಾನ ಪರಿಷತ್. ಇಲ್ಲಿ ಯಾರು ಪ್ರಮುಖರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಬೇರೆ ಬೇರೆ ವಿಭಾಗಗಳನ್ನು ನೋಡ್ಕೊಳ್ಳೋವಂಥರಿದ್ದಾರೆ, ಅವರೆಲ್ಲ ಸಂಘದ ಸ್ವಯಂ ಸೇವಕರು. ಈ ರೀತಿಯಾಗಿ 850 ಸಂಸ್ಥೆಗಳು ಇಡೀ ದೇಶದಲ್ಲಿದೆ. ಹಾಗೆಯೇ ಸುಮಾರು 38ರಿಂದ 40 ಸಂಘಟನೆಗಳು ಅಖಿಲ ಭಾರತೀಯ ಮಟ್ಟದಲ್ಲಿದೆ. ಕೆಲವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ. ಕಳೆದ 100 ವರ್ಷದಲ್ಲಿ ಸಂಘ ಇವತ್ತು ನಮ್ಮ ದೇಶವ್ಯಾಪಿ ಅಷ್ಟೇ ಅಲ್ಲ, ಜಗತ್ತಿನ ಬೇರೆ ಬೇರೆ ದೇಶದಲ್ಲೂ ಸಹ ಇದೆ. ಈ ಎಲ್ಲ ಹಂತದಲ್ಲೂ ಸಹ ಕಟ್ಟಕಡೆಯ ಯೂನಿಟ್ಟಿಂದ ಹಿಡಿದು ಅಖಿಲ ಭಾರತೀಯ ಮಟ್ಟದವರೆಗೂ ಸಹ ಎಲ್ಲ ಹಂತದಲ್ಲೂ ಸಹ ಅಲ್ಲಿ ಕಾರ್ಯಕರ್ತರನ್ನು ಕೊಟ್ಟಿದೆ. ಈ ದೇಶದಕ್ಕೆ ಪ್ರಧಾನಮಂತ್ರಿಗಳು 2 ಕೊಟ್ಟಿದ್ದೀವಿ. ವಾಜಪೇಯಿ ಅವರು ಕೊಟ್ಟಿದೆ. ಈಗ ಇರ್ತಕ್ಕಂಥ ಪ್ರಧಾನಮಂತ್ರಿಗಳನ್ನು ಸಂಘದ ಸ್ವಯಂ ಸೇವಕರು ಕೊಟ್ಟಿದ್ದೀವಿ. ಈ ದೇಶದ ರಾಷ್ಟ್ರಪತಿಗಳನ್ನು ಕೊಟ್ಟಿದ್ದೀವಿ, ಉಪರಾಷ್ಟ್ರಪತಿಗಳನ್ನು ಕೊಟ್ಟಿದ್ದೀವಿ. ಈ ದೇಶದಲ್ಲಿ ಈಗ ಒಂದು 19-20 ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಗವರ್ನರ್ಸ್ ಇದ್ದಾರೆ. ಹೀಗೆ 40 ಸಂಘಟನೆಗಳು ಆಯಾ ಕ್ಷೇತ್ರದಲ್ಲಿ ನಿರ್ವಹಣೆ ಮಾಡಲಿಕ್ಕೋಸ್ಕರ ಈ ರೀತಿ ಸಮರ್ಪಿತ ಕಾರ್ಯಕರ್ತರನ್ನು ಕೊಟ್ಟು ಆ ಸಂಘಟನೆಗಳು ಇವತ್ತು ಶೂನ್ಯದಿಂದ ಅಖಿಲ ಭಾರತೀಯ ಸ್ತರದವರೆಗೂ ಸಂಘಟನೆ ಕಟ್ಟಲಿಕ್ಕಾಗಿದೆ. ನಾನು ಆಮೇಲೆ ಹೇಳ್ತೀನಿ ಯಾವ್ಯಾವ ಸಂಘಟನೆಗಳು ಹೇಗೆ ಬೆಳೀತಾ ಇದ್ದಾವೆ ಅಂತ. ಹೀಗೆ ಸಂಘ ಮೊದಲನೇ ಉದ್ದೇಶ ಏನಿತ್ತು, 100 ವರ್ಷದಲ್ಲಿ ಕಾರ್ಯಕರ್ತರನ್ನು ನಿರ್ಮಾಣ ಮಾಡೋದರಲ್ಲಿ ಯಶಸ್ವಿಯಾಗಿದೆ. ಇಟ್ ಈಸ್ ಟೆಸ್ಟೆಡ್, ಪ್ರೂವ್ಡ್. ನಿತ್ಯ ಶಾಖೆನಲ್ಲಿ 1 ಗಂಟೆ ಸಂಸ್ಕಾರ ಕೊಡೋದ್ರ ಮುಖಾಂತರ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಸಮರ್ಪಿತ ಕಾರ್ಯಕರ್ತರನ್ನು ಯಶಸ್ವಿ ಮಾಡಲಿಕ್ಕೆ ಆ ಒಂದು ಕಾರ್ಯತಂತ್ರ ಸಿದ್ಧವಾಗಿದೆ. ಇದು ಮೊದಲನೆಯ ಸಂಗತಿ.
ಎರಡನೇ ಸಂಗತಿ, ಸಂಘ ಪ್ರಾರಂಭ ಮಾಡಿದಾಗ ಒಂದು ಮಾನಸಿಕತೆ ಇತ್ತು. ಆ ಮಾನಸಿಕತೆ ಅಂತ ಹೇಳಿದರೆ, ಹಿಂದೂ ಅಂದರೆ ಹೇಡಿ, ಹಿಂದೂ ಅಂದರೆ ಸಂಕುಚಿತ, ಹಿಂದೂ ಅಂತ ಕರೆಸ್ಕೊಳ್ಳೋದಕ್ಕೆ ಏನೋ ಒಂದು ರೀತಿಯ ಕೀಳರಿಮೆ. ಆಗಿನ ಕೆಲವು ಪ್ರಮುಖರು ಹೇಳ್ತಾ ಇದ್ರು, ನನ್ನನ್ನು ಬೇಕಾದರೆ ಕತ್ತೆ ಅಂತ ಕರಿ, ಹಿಂದೂ ಅಂತ ಕರಿಬೇಡ ಅಂತ ಹೇಳ್ತಾಯಿದ್ರು. ಈ ರೀತಿಯ ಒಂದು ಸಂಕೋಚಿತ ಮನೋಭಾವನೆ ಅಥವಾ ಕೀಳರಿಮೆಯ ಮನೋಭಾವನೆ ಹಿಂದೂ ಸಮಾಜದಲ್ಲಿ ಇತ್ತು. ಸಂಘದ ಕಳೆದ 100 ವರ್ಷದಲ್ಲಿ ಇವತ್ತು ಸಮಾಜದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಹಿಂದುತ್ವವನ್ನು ಸ್ವೀಕಾರ ಮಾಡಿದ್ದಾರೆ. ಹಿಂದೂ ಅಂತ ಹೇಳಿದ್ರೆ ಹೆಮ್ಮೆ ಪಡ್ತಾರೆ. ಒಬ್ಬ ಸಾಮಾನ್ಯ ಬಾಲಕನೂ ಸಹ ಭಾಳ ಗರ್ವದಿಂದ ಹೇಳ್ತಾನೆ ಹಿಂದೂ ಅಂತ, ಭಾಳ ಹೆಮ್ಮೆಯಿಂದ ಹೇಳ್ತಾನೆ ನಾನೊಬ್ಬ ಹಿಂದೂ ಅಂತ ಹೇಳ್ತಾನೆ. ಹಾಗಾಗಿ ಇವತ್ತು ಮಾನಸಿಕತೆಯಲ್ಲಿ ಭಾಳ ದೊಡ್ಡ ಪರಿವರ್ತನೆ ಇಡೀ ಸಮಾಜದಲ್ಲಿ ಬಂದಿದೆ. ತನ್ನ ಜಾತಿ, ಮತ, ಬೇರೆ ಬೇರೆ ಸಂಕುಚಿತ ಭಾವನೆಗಳನ್ನು ದೂರ ಸರಿಸಿ ನಾವೆಲ್ಲರೂ ಒಂದು ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನಾವೆಲ್ಲರೂ ಒಂದು ಸಮಾಜಕ್ಕೆ ಸೇರಿದಂಥವರು ಅನ್ನೋ ದೃಷ್ಟಿಯಿಂದ ಇವತ್ತು ಹಿಂದೂ ಅಂತಕ್ಕಂಥದ್ದು ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿದ್ದಾರೆ. ಈ ಭಾವನೆಯಿಂದ ಕೆಲಸ ಮಾಡ್ತೇವೆ. ಮೊನ್ನೆ ತಾನೇ ಸರಸಂಘ ಚಾಲಕರು ಉಲ್ಲೇಖ ಮಾಡಿ ಹೇಳಿದರೆ, ಈ ದೇಶದಲ್ಲಿ ಯಾರ್ಯಾರು ವಾಸ ಮಾಡ್ತಾರೆ ಅವರೆಲ್ಲರೂ ಹಿಂದೂಗಳೇ. ಹಿಂದೂ ಅಂತ ಹೇಳಿದರೆ ಅದು ಜಾತಿನೂ ಅಲ್ಲ, ಮತವೂ ಅಲ್ಲ, ಇದೊಂದು ಜೀವನ ಪದ್ಧತಿ. ಹಾಗೆಯೇ ಹಿಂದೂ ಅಂತ ಹೇಳಿದರೆ ಯಾರು ಈ ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೆ ಅವರೆಲ್ಲರೂ ಹಿಂದೂಗಳು. ದೇಶದ ಹಿತದೃಷ್ಟಿಯಿಂದ ಯಾರು ಕೆಲಸ ಮಾಡ್ತಾರೆ ಅವರೆಲ್ಲ ಹಿಂದೂಗಳು ಅಂತ ಹೇಳಿದ್ರು. ಹೀಗೆ ಈ ಸಮಾಜದಲ್ಲಿ ಎರಡನೇ ಸಂಗತಿ, ಸಂಘ ಒಂದು ಯೋಚನೆ ಮಾಡಿದಂಥ ರೀತಿಯಲ್ಲಿ ಹಿಂದೂ ಸಮಾಜದಲ್ಲಿ ವಿಶ್ವಾಸವನ್ನು ಮೂಡಿಸಿದೆ, ಹಿಂದೂ ಸಮಾಜದಲ್ಲಿ ಒಂದು ಹೆಮ್ಮೆಯನ್ನು ಉಂಟು ಮಾಡಿದೆ, ಹಿಂದೂ ಸಮಾಜದಲ್ಲಿ ಒಂದು ಪ್ರೌಢಮೆ, ಅದನ್ನು ನಾವು ಸ್ಥಾಪಿಸೋದರಲ್ಲಿ ಯಶಸ್ವಿಯಾಗಿದೆ. ಇನ್ನು ಮೂರನೇ ಸಂಗತಿ, ಹಿಂದೂ ಸಂಘಟಿತನಾಗಲಾರ ಅಂತ ಇತ್ತು. ಹಿಂದೂ ಅಂತ ಹೇಳಿದರೆ ಯಾವಾಗಲೂ ಬಿಡಿಬಿಡಿಯಾಗಿ ಯೋಚನೆ ಮಾಡೋರು ಅಂತ. ಡಾಕ್ಟರ್ ಹೆಡ್ಗೇವಾರ್ ಅವರು ನಾಗ್ಪುರದವರು. ಅವರು ಬೇರೆ ಕಡೆಗೆ ಶಾಖೆಯನ್ನು ಪ್ರಾರಂಭ ಮಾಡಲಿಕ್ಕೆ ಹೋದಾಗ ಅನೇಕರು ಹಾಸ್ಯ ಮಾಡಿದ್ದು ಉಂಟು. ನಿಮ್ಮ ನಾಗಪುರದ ಕಿತ್ಲೆ ಹಣ್ಣು ಇಲ್ಲಿ ಬೇಯೋದಿಲ್ಲ, ನೀವು ವಾಪಸ್ ಹೋಗಿ ಅಂತ ಹೇಳಿದರು. ಇನ್ನು ಕೆಲವರು ಕರೆದರು, ನೀವು ಗವಾರಂಕ ಹೆಡ್ ಅಂತ ಹೇಳಿದರು. ಹುಚ್ಚರದವರೇ, ನೀವೆಲ್ಲಾದರೂ ಹಿಂದೂಗಳನ್ನು ಸಂಘಟನೆ ಮಾಡ್ತೀನಿ ಅಂತ ಹೊರಟಿದ್ದೀರಲ್ಲ, ಇದೆಲ್ಲಾದರೂ ಸಾಧ್ಯವಾ ಅಂತಂದೇಳೇನೂ ಸಹ ಅವ್ರನ್ನ ಕಿಚಾಯಿಸಿದರು. ಹೀಗೆ ಅಪಹಾಸ್ಯ ಮಾಡುವಂಥ ಸ್ಥಿತಿನಲ್ಲಿ ಹಿಂದೂ ಸಮಾಜ ಇತ್ತು. ನಾವು ಯಾಕೆ ಬ್ರಿಟಿಷ್ನವ್ರಿಗೆ, ಮೊಘಲರಿಗೆ ದಾಸ್ಯರಾಗಿದ್ದೀವಿ ಅಂತ ಹೇಳಿದರೆ, ನಾವು ಸಂಘಟಿತರಾಗದೇ ಇರೋದ್ರಿಂದ. ಯಾವತ್ತೂ ಸಹ ಹಿಂದೂ ಸಮಾಜ ದುರ್ಬಲವಾಗಿರಲಿಲ್ಲ, ಹೋರಾಟದ ಮಾಡಲಿಲ್ಲ ಅಂತ ಇಲ್ಲ. ಎಲ್ಲ ಹಂತದಲ್ಲೂ ಭಾಳ ದೊಡ್ಡ ಹೋರಾಟಗಳನ್ನು ಮಾಡಿದ್ದಾರೆ, ಆದರೆ ಬಿಡಿಬಿಡಿಯಾಗಿ ಮಾಡಿದರು. ಹಾಗಾಗಿ ನಾವು ಸೋಲನ್ನು ಅನುಭವಿಸಬೇಕಾಯಿತು. ಹಾಗಾಗಿ ಹಿಂದೂ ಸಂಘಟಿತ ಆಗಲ್ಲ ಅನ್ನೋಂಥ ಮಾನಸಿಕತೆಯನ್ನು ಇವತ್ತು ಹಿಂದೂ ಸಂಘಟಿತನಾಗಬಲ್ಲ ಅನ್ನೋಂಥ ಮಾನಸಿಕತೆಯನ್ನು ತಂದಿದೆ. ಇವತ್ತು ಸಂಘವೇ ಇಡೀ ದೇಶದಲ್ಲಿ 1,00,000 ಸ್ಥಾನಗಳಲ್ಲಿ ಚಟುವಟಿಕೆಯನ್ನು ಮಾಡ್ತಾಯಿದೆ. ಸುಮಾರು 1,00,000 ಗ್ರಾಮಗಳಲ್ಲಿ ಇವತ್ತು ಸಂಘದ ಚಟುವಟಿಕೆ ಇದೆ. ಇವತ್ತು ಒಂದು ವಿಚಾರಕ್ಕೋಸ್ಕರ ಇಡೀ ದೇಶದಲ್ಲಿ ಕೋಟ್ಯಾಂತರ ಜನ ಈ ವಿಷಯಕ್ಕೋಸ್ಕರ ಕೆಲಸ ಮಾಡಬಲ್ಲರು, ಸಂಘಟಿತರಾಗಬಲ್ಲರು ಅನ್ನೋದನ್ನು ಪ್ರೂವ್ ಮಾಡಿದೆ. ಅಷ್ಟೇ ಅಲ್ಲ, ಜಗತ್ತಿನ 45 ದೇಶಗಳಲ್ಲಿ 1045 ಶಾಖೆಗಳು ಇವತ್ತು ನಡೀತಾ ಇದೆ. ಆ ಎಲ್ಲ ದೇಶಗಳಲ್ಲೂ ಸಹ ಇವತ್ತು ಹಿಂದೂ ಸ್ವಯಂ ಸೇವಕ ಸಂಘ ಈ ರೀತಿಯಾಗಿ ಅಲ್ಲಿ ನಡೀತಾ ಇದೆ. ಆ ಎಲ್ಲ ಸಂಘಟನೆಗಳೂ ಸಹ ಇವತ್ತು ಸಂಘಟಿತರಾಗಿ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾರು ಸ್ವಯಂ ಸೇವಕರು ಹೋಗಿ ಕೆಲಸ ಮಾಡ್ತಾ ಇದ್ದಾರೋ ಆ ಎಲ್ಲ ಸಂಘಟನೆಗಳೂ ಸಹ ಇವತ್ತು ಒಂದಾಗಿದ್ದಾವೆ. ಸಂಘ 2 ಆಗಲಿಲ್ಲ 100 ವರ್ಷದಲ್ಲಿ. ಬೇರೆ ಬೇರೆ ಸಂಘಟನೆಗಳೆಲ್ಲ ಹೊಡೆದೆ. ಯಾವುದು ನಾವು ಕಮ್ಯುನಿಸ್ಟ್ ಆರ್ಗನೈಜೇಷನ್ಸು ಸಂಘಟನೆಯಲ್ಲಿ ಭಾಳ ಪ್ರಖ್ಯಾತಿ ಹೊಂದಿದವರು ಅಂತ ನಾವು ಹೇಳ್ತೀವೋ ಅಂಥ ಕಮ್ಯುನಿಸ್ಟ್ರುಗಳೂ, ಕಮ್ಯುನಿಸ್ಟ್ ಮಾರ್ಕ್ಸು, CPI, CPM ಈ ಥರ A to Z ವರೆಗೂ ಒಡೆದೋಗಿದೆ. ಮಿಕ್ಕಂಥ ಎಲ್ಲ ಆರ್ಗನೈಜೇಷನ್ಸ್ ಒಡೆದೋಗಿದೆ. ಆದರೆ ಸಂಘ ಒಂದೇ ಆಗಿದೆ. ಅಷ್ಟೇ ಅಲ್ಲ, ಸಂಘ ಪ್ರೇರಿತವಾದಂಥ 40 ಸಂಘಟನೆಗಳು, ಯಾವುದು ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಗುಡ್ಡಗಾಡು ಪ್ರದೇಶದಲ್ಲಿ, ಸೇವಾ ಚಟುವಟಿಕೆಯಲ್ಲಿ, ಈ ಎಲ್ಲ ಕ್ಷೇತ್ರದಲ್ಲೂ 48 ಸಂಘಟನೆಗಳು ನಡೀತಾ ಇದೆ. ಆ ಎಲ್ಲ ಸಂಘಟನೆಗಳು ಒಂದಾಗೇ ಇದೆ, 2 ಆಗಿಲ್ಲ. ಮತ್ತು ಅನೇಕವು ಅಖಿಲ ಭಾರತೀಯ
ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ವಿದ್ಯಾರ್ಥಿ ಪರಿಷತ್ ಇವತ್ತು ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದಂಥ ಸಂಘಟನೆ. ವಿಶ್ವ ಹಿಂದೂ ಪರಿಷತ್ ಇವತ್ತು ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ಸಂಘಟನೆ. ಸಂಘ ಜಗತ್ತಿನಲ್ಲೇ ದೊಡ್ಡದಾದಂಥ ಒಂದು ಸ್ವಯಂ ಸೇವಾ ಸಂಘಟನೆ. ಭಾರತೀಯ ಜನತಾ ಪಕ್ಷ ಇಡೀ ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ಸಂಘಟನೆ. ಇವತ್ತು ವಾಲಂಟಿಯರ್ಸ್ನ ಹೊಂದಿರತಕ್ಕಂಥ ಒಂದು ಸಂಘಟನೆ. ಹೀಗೆ ಎಲ್ಲ ಸಂಘಟನೆಗಳು ಈ ದೇಶದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರೂ ಸಹ ಆ ಎಲ್ಲ ಸಂಘಟನೆಗಳು ಶೂನ್ಯದಿಂದ ಅಖಿಲ ಭಾರತೀಯ ಸ್ತರವರೆಗೂ ಮಾಡಿದ್ವಿ. ಉದಾಹರಣೆಗೆ BMS ಅದನ್ನು ಪ್ರಾರಂಭ ಮಾಡಿದಾಗ ನಮಗೆ ಹೇಗೆ ಕಾರ್ಮಿಕ ಕ್ಷೇತ್ರದಲ್ಲಿ ಸಂಘಟನೆ ಕಟ್ಟಬೇಕು ಅನ್ನೋದು ಗೊತ್ತಿರಲಿಲ್ಲ. ಅಂಥದನ್ನು ಕಮ್ಯುನಿಸ್ಟ್ ಹತ್ರ ಹೋಗಿ 2 ವರ್ಷ ಅಲ್ಲಿ ದತ್ತೋಪಂತ್ ಠೇಂಗಡೆ ಅವರು ಕೆಲಸ ಮಾಡಿ ಒಂದು ಕಾರ್ಮಿಕ ಸಂಘಟನೆಯಲ್ಲಿ ಹೇಗೆ ಕಾರ್ಮಿಕರ ಸಮಸ್ಯೆಗಳೇನು, ಅವರು ಯಾವ ರೀತಿಯಾಗಿ ಹೋರಾಟ ಮಾಡ್ತಾರೆ, ಕಾರ್ಮಿಕ ಮತ್ತು ಮಾಲೀಕರ ಮಧ್ಯದಲ್ಲಿ ಹೇಗೆ ಸಂಬಂಧಗಳಿರಬೇಕು, ಇದೆಲ್ಲವನ್ನೂ ಅಧ್ಯಯನ ಮಾಡಿ ಅದರಲ್ಲಿ ರಾಷ್ಟ್ರೀಯ ದೃಷ್ಟಿಕೋನವನ್ನು ತಂದು ಇವತ್ತು ಅಖಿಲ ಭಾರತೀಯ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಮಜ್ದೂರ್ ಸಂಘ ಭಾಳ ದೊಡ್ಡದಿದೆ. ನಮ್ಮ ಎಲ್ಲ ಸಂಘಟನೆಗಳಲ್ಲೂ ರಾಷ್ಟ್ರೀಯ ದೃಷ್ಟಿಕೋನವನ್ನು ಕೊಟ್ಟಿದೆ. ಉದಾಹರಣೆಗೆ ಭಾರತೀಯ ಮಜ್ದೂರ್ ಸಂಘದಲ್ಲಿ ಅವರು ಕಾರ್ಮಿಕರೇ ಒಂದಾಗಿ ಅಂತೇಳಿ ಕಮ್ಯುನಿಸ್ಟರು ಸ್ಲೋಗನ್ ಮಾಡ್ತಾರೆ. ನಾವು ಜಗತ್ತನ್ನು ಒಂದು ಮಾಡೋದಕ್ಕೆ ಕಾರ್ಮಿಕರು ಒಟ್ಟಾಗಿ ಅಂತ ಹೇಳ್ತೀವಿ. ವರ್ಕರ್ಸ್ ಆಫ್ ದಿ ವರ್ಲ್ಡ್ ಯುನೈಟ್ ಟುಗೆದರ್ ಅಂತ ಹೇಳಿದ್ರೆ ವರ್ಕರ್ಸ್ ಯುನೈಟ್ ದಿ ವರ್ಲ್ಡ್ ಅಂತ ಹೇಳಿ BMS ಹೇಳುತ್ತೆ. ಹೀಗೆ ಈ ಕಲ್ಪನೆ ರಾಷ್ಟ್ರೀಯ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿ ಇವತ್ತು ನಂಬರ್ 1 ಆರ್ಗನೈಜೇಷನ್ ಆಗಿ ಕೆಲಸ ಮಾಡ್ತವೆ. ಹೀಗೆ ಸಂಘ ತನ್ನ 3ನೇ ಸಾಧನೆ ಅಂತ ಹೇಳಿದರೆ ಸಂಘಟನೆ ಮಾಡಬಲ್ಲದು, ಎಲ್ಲ ಕ್ಷೇತ್ರದಲ್ಲೂ ಸಹ ಹಿಂದೂ ಸಂಘಟಿತನಾಗಬಲ್ಲ ಅನ್ನೋದನ್ನು ಸಾಬೀತು ಮಾಡಿ ತೋರಿಸಿದೆ. ಈ ರೀತಿಯಾಗಿ ಸಂಘ ಇನ್ನೂ ಅನೇಕ ಸಾಧನೆಗಳನ್ನು ಮಾಡಿದೆ. ನಾನು ಇವತ್ತು ಒಂದು 45 ನಿಮಿಷ 50 ನಿಮಿಷದಲ್ಲಿ ಈ ಎಲ್ಲ ಸಂಗತಿಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ಮೂರು ಮಾತ್ರ ಹೇಳಿದ್ದೀನಿ. ಸಂಘ ದೇಶವ್ಯಾಪಿ ಬೆಳೆದಿದೆ, ಸಂಘ ಒಂದು ಸಂಘಟನೆಯಾಗಿ ಉಳಿದಿದೆ, ವ್ಯಕ್ತಿ ನಿರ್ಮಾಣದಲ್ಲಿ ಯಶಸ್ವಿಯಾಗಿದೆ, ಹಿಂದುತ್ವವನ್ನು ಜಾಗೃತಿ ಮೂಡಿಸೋದರಲ್ಲಿ ಯಶಸ್ವಿಯಾಗಿದೆ, ಹಿಂದೂಗಳನ್ನು ಸಂಘಟನೆ ಮಾಡೋದರಲ್ಲೂ ಸಹ ಯಶಸ್ವಿಯಾಗಿದೆ. ಇನ್ನೊಂದು ಸಂಘ 100 ಅಂತ ಹೇಳಿ 100 ಕೆಲಸಗಳು ಅಂತ ಹೇಳಿ ನನಗೆ ವಿಷಯ ಕೊಟ್ಟಿದ್ದಾರೆ. 100 ಸಂಘ 100 ಕೆಲಸಗಳು ಅಂತ. ಈಗ 100 ಅಂತ ಏನಿಲ್ಲ, ಅದು ರಾಷ್ಟ್ರೋತ್ಥಾನನೇ ಮಾಡ್ತಾಯಿದೆ. 100 ಕೆಲಸ ಇವತ್ತು ಸಾವಿರಾರು ಕೆಲಸಗಳನ್ನು ಮಾಡ್ತಾರೆ. ಇದನ್ನು ಸಂಘ ಮಾಡುತ್ತಾ ಅಂದರೆ ಸಂಘ ಮಾಡೋದಿಲ್ಲ. ಡಾಕ್ಟರ್ ಜಿ ಅವರ ಮನಸ್ಸಿನಲ್ಲಿ ಭಾಳ ಸ್ಪಷ್ಟ ಇತ್ತು. ಗುರೂಜಿಯವರು 2ನೇ ಸರ್ಸಂಘ ಚಾಲಕರು ಹೇಳಿದ್ದಾರೆ. ಸಂಘ ಏನು ಮಾಡುತ್ತೆ ಅಂತ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಸಂಘ ಏನೂ ಮಾಡೋದಿಲ್ಲ, ಸಂಘಟನೆ ಮಾಡುತ್ತೆ. ಸಂಘದ ಕೆಲಸ ಒಂದೇ, ವ್ಯಕ್ತಿ ನಿರ್ಮಾಣದ ಕೆಲಸ ಅಷ್ಟೇ. ಆದರೆ ಸಂಘದಿಂದ ತಯಾರಾದಂಥ ವ್ಯಕ್ತಿಗಳು ಎಲ್ಲ ಕೆಲಸವನ್ನು ಮಾಡ್ತಾರೆ. ಆ ಸ್ವಯಂ ಸೇವಕರು ಇವತ್ತು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಅವರು ಸಮಾಜದ ಎಲ್ಲ ಮುಖದಲ್ಲೂ ಇವತ್ತು ಕೆಲಸ ಮಾಡಿ ಯಶಸ್ವಿ ಮಾಡ್ತಾ ಇದ್ದಾರೆ. ನಾನಾಗಲೇ 40 ಸಂಘಟನೆಗಳು ಹೇಳಿದೆ. ಅದಾದ ಮೇಲೆ ಸಂಘ 6 ಆಯಾಮಗಳನ್ನು ತೆಗೆದುಕೊಂಡು ಇದೆ. ಕುಟುಂಬ ಪ್ರಬೋಧನೆ, ಪರಿಸರ ಸಂರಕ್ಷಣೆ, ಹಾಗೆಯೇ ಸ್ವದೇಶಿ ಜೀವನ ಶೈಲಿ, ಧರ್ಮ ಜಾಗರಣ, ಗೋಸೇವೆ, ಗ್ರಾಮ ವಿಕಾಸ, ಈ ರೀತಿ 6 ಮುಖದಲ್ಲಿ ಸಮಾಜದವ್ರನ್ನೂ ಸೇರಿಸ್ಕೊಂಡು ಇವತ್ತು ಸಮಾಜದಲ್ಲಿ ಕೆಲಸ ಮಾಡ್ತಾಯಿದೆ. ಈಗ 100ನೇ ವರ್ಷದಲ್ಲಿ ಇನ್ನೂ 5 ವಿಷಯಗಳ ಬಗ್ಗೆ ಸಮಾಜದಲ್ಲಿ ಇರುವಂಥವ್ರು ಆ ಕೆಲಸವನ್ನು ಮಾಡಬೇಕು ಅಂತ ಹೇಳಿದೆ. ಅದು ಕೊನೆ ಭಾಗದಲ್ಲಿ ನಾನು ಹೇಳ್ತೇನೆ. ಆದರೆ ಇವತ್ತು ಸಂಘದ ಸ್ವಯಂ ಸೇವಕರು ಎಲ್ಲ ಕ್ಷೇತ್ರದಲ್ಲೂ ಹೋಗಿದ್ದಾರೆ. ಆದರೆ ಸಂಘ 100 ವರ್ಷದಲ್ಲಿ ಅನೇಕ ಸವಾಲುಗಳು ಸಮಸ್ಯೆಗಳನ್ನು ಎದುರಿಸಿ 100 ವರ್ಷ ಬಂದಿದೆ. ಬಹಳ ಸುಗಮವಾಗಿ ಬಂದಿಲ್ಲ. ನಾವು ಪ್ರಾರ್ಥನೆಯನ್ನಲ್ಲೂ ಹೇಳ್ತೀವಿ, ತದೀಯಾಯ ಕಾರ್ಯಾಯ ಬದ್ಧಾಕಟೀಯಂ ಸುಶೀಲನ್ ಜಗದ್ಯೇನ ನಮ್ರಂಭತೆ. ನಾವು ಭಗವಂತನ ಕೆಲಸ ಇದು ಬಹಳ ಕಠಿಣವಾದ ಕೆಲಸ, ಕಲ್ಲು ಮುಳ್ಳು ಇರುವಂಥ ಕೆಲಸ ಇದು ದಾರಿ. ಅದನ್ನು ಸುಗಮಗೊಳಿಸೋದಕ್ಕೆ ಒಳ್ಳೆಯ ಜ್ಞಾನ ಕೊಡು, ಒಳ್ಳೆಯ ಶಕ್ತಿ ಕೊಡು, ಒಳ್ಳೆಯ ಶೀಲ ಕೊಡು ಅಂತ ಹೇಳಿ ನಾವು ಭಗವಂತನಲ್ಲಿ ಕೇಳ್ತೀವಿ. ಹಾಗಾಗಿ ಪ್ರಾರಂಭದಲ್ಲಿ ಸಂಘದ ಬಗ್ಗೆ ಉದಾಸೀನತೆ ಇತ್ತು. ಯಾರೂ ಸಂಘನ ಕೇಳ್ತಾನೆ ಇರಲಿಲ್ಲ. ಸಂಘ ಏನು ಮಾಡುತ್ತೆ, ಎಲ್ಲ ಒಂದು ಕಡೆ ಬಾಲಕರು ಆಡ್ತಾರೆ, ಆಡ್ಕೊಂಡು ಹೋಗಲಿ ಅಯ್ಯೋ ಪಾಪ ಅಂತ ಹೇಳೋರು. ನಮಗೂ ಈಗಲೂ ನೋಡಿದರೆ
ಆ ಶಾಖೆಯನ್ನು ನೋಡಿದರೆ ನಾವು ಹೇಳ್ತೀವಿ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದಾಗ ಅನೇಕರಿಗೆ ಅನಿಸುತ್ತೆ ಇಲ್ಲಿ ಯಾರೋ 4 ಜನ ಬಾಲಕರಾಡ್ತಾರೆ ಇದರಿಂದ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡ್ತಾರೆ ಅಂಥೇಳಿ. ಆ ರೀತಿ ಉದಾಸೀನತೆ ಇತ್ತು ಭಾಳಷ್ಟು. ಸಂಘ ಅಂದರೆ ಯಾರೂ ಕೇರ್ ಮಾಡ್ತಿರ್ಲಿಲ್ಲ. ಯಾವುದೊಂದು ಸಂಘಟನೆ ಏನೋ ಒಂದು ಮಾಡ್ತಾರೆ, ಇನ್ನೇನೋ ಒಂದು ಹೆಸರು ಹೇಳಿ ಮಾಡೋವಂಥವ್ರು. ಹಾಗೆ 2ನೇ ಹಂತದಲ್ಲಿ ವಿರೋಧಗಳನ್ನು ನಾವು ಎದುರಿಸಿದ್ವಿ. ಪ್ರಾರಂಭ ಸಂಘ ಯಾವತ್ತು ಪ್ರಾರಂಭ ಆಯಿತು ಆವತ್ತಿಂದಲೂ ನಾವು ವಿರೋಧ ಎದುರಿಸ್ತಲೇ ಬಂದಿದ್ದೀವಿ. 1947ರಲ್ಲಿ ಈ ದೇಶ ಇಬ್ಬಾಗ ಆಯಿತು. ಹಿಂದೂಗಳು ಎಲ್ಲರೂ ಸಹ ಈ ಕಡೆ ಇರಬೇಕು, ಮುಸಲ್ಮಾನರು ಆ ಕಡೆ ಇರಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರು. 2 ಭಾಗ ಆಯಿತು. ಆದರೆ ಪಾಕಿಸ್ತಾನದಲ್ಲಿದ್ದಂಥ ಲಕ್ಷಾಂತರ ಜನ ಹಿಂದೂಗಳು ನಿರಾಶ್ರಿತರಾಗಿ ಈ ದೇಶಕ್ಕೆ ಓಡಿ ಬಂದರು. ಅಷ್ಟೇ ಅಲ್ಲ, ಲಕ್ಷಾಂತರ ಜನನ ಹೆಣಗಳನ್ನು ರೈಲುಗಳಲ್ಲಿ ತುಂಬಿ ಈ ಕಡೆಗೆ ಕಳಿಸಿದರು. ಈ ರೀತಿ ಹಿಂದೂಗಳ ಮಾರಣ ಹೋಮ ಆಯಿತು. ಹಿಂದೂಗಳು ನಿರಾಶ್ರಿತರಾದರು. ಅವರೆಲ್ಲರೂ ಸಹ ಸಂಘ ಆಶ್ರಯ ಕೊಡುವಂಥದ್ದು, ಅವರಿಗೆ ಸಂಸ್ಕಾರ ಕೊಡುವಂಥದ್ದು, ಈ ಕೆಲಸವನ್ನು ನಿರಂತರವಾಗಿ ಮಾಡ್ತು. ಮೊದಲನೇ ಬಾರಿ ಈ ಹಿಂದೂ ಸಮಾಜಕ್ಕೆ ಆಗಿರ್ತಕ್ಕಂಥ ಆಘಾತವನ್ನು ಸಂಘ ಭಾಳ ಯಶಸ್ವಿಯಾಗಿ ನಡೀತು. ಆಗಿನ ಸರಸಂಘ ಚಾಲಕರು ಗುರೂಜಿಯವರು ಸಿಂಧು ಪ್ರಾಂತದಲ್ಲಿ ಭಾಳ ಬಿರುಸಿನಿಂದ ಓಡಾಟ ಮಾಡಿ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸ ಮಾಡಿದರು. ಅದಾದ ಮೇಲೆ 62ರಲ್ಲಿ 73ರಲ್ಲಿ ಇತ್ತೀಚೆಗೆ 3 ಯುದ್ಧಗಳು ಈ ದೇಶದಲ್ಲಿ ಆಯಿತು. ಕಾರ್ಗಿಲ್ ಯುದ್ಧ ಸೇರಿಸಿದರೆ 4 ಆಯಿತು. ಚೈನಾ ಯುದ್ಧ ಆಯಿತು. ಹಾಗೆ ಪಾಕಿಸ್ತಾನದ ಮೇಲೆ ಯುದ್ಧ ಆಯಿತು. ಹಾಗೆಯೇ ಆಪರೇಷನ್ ಸಿಂಧೂರ್ ಆಯಿತು. ಕಾರ್ಗಿಲ್ ಯುದ್ಧ ಆಯಿತು. ಈ ಎಲ್ಲ ಯುದ್ಧದ ಸಂದರ್ಭದಲ್ಲೂ ಸಹ ಸಂಘ ಎದುರಿಸಬೇಕಾಯಿತು. 62ರಲ್ಲಿ ಹಿಂದೂ ಚೀನಿ ಬಾಯಿ ಅಂತಂದೇಳಿ ಹೇಳಿದರು. ಆ ಹಿಂದೂ ಚೀನಿ ಬಾಯಿ ಅಂತ ಹೇಳಿದಾಗ ಗುರೂಜಿಯವರು ಸಲಹೆ ಕೊಟ್ಟಿದ್ದರು, ನೀವು ಬಾಯಿ ಅಂತ ಹೇಳಿ ಮೋಸ ಹೋಗಬೇಡಿ, ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ ಅಂತ. ಆಕ್ರಮಣ ಮಾಡಿದಾರೆ ಅವರು. ಆಗ ಗುರೂಜಿಯವರು ಪ್ರವಾಸದ ಇದ್ದಾಗ ಇವ್ರಿಗೆ ಟೆಲಿಗ್ರಾಮ್ ಕಳಿಸಿದರು, ನೀವು ವಾಪಸ್ ಬನ್ನಿ ಅಂತ. ಈಗೇನು ಮಾಡಬೇಕು ಅಂತ ಅವರು ಯೋಚನೆ ಮಾಡಿದರು. ಸಂಘನ ಮಾತು ಕೇಳಲಿಲ್ಲ, ಹಾಗಾಗಿ ವಿರೋಧ ಮಾಡ್ತಾರೆ ಅಂತ. ಇಲ್ಲ, ಈ ದೇಶದ ಮೇಲೆ ಆಕ್ರಮಣ ಮಾಡ್ತಾರೆ, ನಾವು ಯುದ್ಧ ಮಾಡಬೇಕು, ಸಂಘ ಏನೆಲ್ಲ ಮಾಡುತ್ತೋ ಅದನ್ನೆಲ್ಲ ನಿಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿ ಭಾಳ ಅತ್ಯಂತ ಯಶಸ್ವಿಯಾಗಿ ಯುದ್ಧದ ಭೂಮಿನಲ್ಲಿ ಅವರಿಗೆ ವಾಹನಗಳ ಸೌಕರ್ಯ, ಹಾಗೆಯೇ ಊಟದ ವ್ಯವಸ್ಥೆ ಇತ್ಯಾದಿ ಮಾಡಿದರು. ಹಾಗಾಗಿ 63ರಲ್ಲಿ ನೆಹರು ಅವರು ಜನವರಿ 26ನೇ ತಾರೀಕು ಸಂಘವನ್ನು ಪ್ಯಾರೇಡ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಎಲ್ಲಿ? ಕೆಂಪುಕೋಟೆನಲ್ಲಿ. ಅನೇಕರು ಪ್ರಶ್ನೆ ಕೇಳಿದರು, ನೀವು RSS ಕೋಮುವಾದಿ ಅಂತ ಎಲ್ಲ ಕರಿತೀರಿ, ಅಂಥ ಕೋಮುವಾದಿ ಸಂಘಟನೆಯನ್ನು ನೀವು ಪ್ಯಾರೇಡ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ಅದಕ್ಕೆ ಅವರು ಹೇಳಿದರು, ವೈ ನಾಟ್, ಇಟ್ ಈಸ್ ಎ ಪೇಟ್ರಿಯಾಟಿಕ್ ಆರ್ಗನೈಜೇಷನ್ ಅಂತ ಹೇಳಿದರು. ಹೀಗೆ ಸಂಘ ಯುದ್ಧದ ಸಂದರ್ಭದಲ್ಲಿ ಎಲ್ಲ ಕೆಲಸ ಮಾಡಿದೆ. ಸಂಘದ ಮೇಲೆ ಬ್ಯಾನ್ ಹಾಕಿದ್ರು 48ರಲ್ಲಿ, ಗಾಂಧಿ ಹತ್ಯೆ ಮಾಡಿದವರು ಅಂಥೇಳಿ. ಅದನ್ನು ಇವತ್ತಿಗೂ ಸುಳ್ಳು ಹೇಳ್ತಲೇ ಇದ್ದಾರೆ. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಸಹ ತಲೆಗೆ ತುಂಬ್ತಾರೆ, RSS ಅಂದರೆ ಗಾಂಧಿ ಹತ್ಯೆ ಅಂಥೇಳಿ. ಯಾರೂ ಏನು ಪರಿಶೀಲನೆ ಮಾಡಲ್ಲ. 48ರಲ್ಲಿ ಗಾಂಧಿ ಹತ್ಯೆ ಆದಾಗ ಸಂಘ ಸರ್ಕಾರಕ್ಕೆ ಹೇಳ್ತೀವಿ, ಪ್ರೂವ್ ದಿ ಚಾರ್ಜಸ್ ಆರ್ ಲಿಫ್ಟ್ ದಿ ಬ್ಯಾನ್. ನೀವು ನಮ್ಮ ಮೇಲೆ ಆರೋಪ ಏನು ಮಾಡಿದರೆ ಅದನ್ನು ಸಾಬೀತು ಮಾಡಿ, ಇಲ್ಲ ಅಂದರೆ ಬ್ಯಾನ್ ತೆಗೀರಿ ಅಂಥೇಳಿ. ಸರ್ಕಾರ ಬ್ಯಾನ್ ಮಾಡಲಿದ್ದನ್ನು ತೆಗೀತು, ಸಾಬೀತು ಮಾಡಲಿಕ್ಕೆ ಆಗಲಿಲ್ಲ ಅವ್ರ ಕೈಗೆ. ಇದು ಸಂಘದ ಇದು ಯಾವುದೇ ಪಾತ್ರ ಇಲ್ಲ ಅಂತ ಹೇಳ್ತು. ಅವರದೇ ರಚನೆ ಮಾಡಿದಂಥ ಆಯೋಗ, ಅವರದೇ ಸರ್ಕಾರ, ಅವರೇ ನಿರ್ಣಯ ಮಾಡಿದ್ದು, ಸಂಘಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂಥೇಳಿ. ಇವತ್ತು 1000 ಸುಳ್ಳು ಹೇಳಿದರೆ ಅಥವಾ 100 ಸುಳ್ಳು ಹೇಳಿದರೆ ಅದು ನಿಜ ಆಗುತ್ತೆ ಅಂಥೇಳಿ ಕೆಲವರು ಇವತ್ತಿನವರೆಗೂ ಅದನ್ನು ಬಿಟ್ಟಿಲ್ಲ, ಹೇಳ್ತಲೇ ಬಂದಿದ್ದಾರೆ. ಇದನ್ನು ಸಂಘದ ಮೇಲೆ ಬ್ಯಾನ್ ಆಯಿತು, ಎದುರಿಸಬೇಕಾಯಿತು. ನಾವು ಆ ಸಮಾಜದಲ್ಲಿ 1975ರಲ್ಲಿ 2ನೇ ಬ್ಯಾನ್ ಆಯಿತು ಸಂಘದ ಮೇಲೆ. ತುರ್ತು ಪರಿಸ್ಥಿತಿಯನ್ನು ಹೇರಿ ಮಾಡಿದರು. ಆವಾಗ ಸಂಘದ ಮೇಲೆ ಬ್ಯಾನು ಅಂತ ಹೇಳಿಲ್ಲ, ಇಡೀ ಸಮಾಜದ ಮೇಲೆ ಒಂದು ರೀತಿ ಬ್ಯಾನು. ಪತ್ರಿಕಾ ಸ್ವಾತಂತ್ರ್ಯ ಇರಲಿಲ್ಲ, ವಾಕ್ ಸ್ವಾತಂತ್ರ್ಯ ಇರಲಿಲ್ಲ, ಯಾರೂ ಗಟ್ಟಿಯಾಗಿ ಮಾತಾಡೋಂಗಿರಲಿಲ್ಲ, ಇಂದಿರಾ ಗಾಂಧಿ ವಿರುದ್ಧ ಯಾರೂ ಮಾತಾಡೋಂಗಿರಲಿಲ್ಲ. ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಅಂತೇಳಿ ಬಹುಗುಣ ಅವರು ಹೇಳಿದರು ಆ ಸಮಯದಲ್ಲಿ. ಈ ಪರಿಸ್ಥಿತಿನಲ್ಲಿ ಸಂಘವನ್ನು 18 ತಿಂಗಳ ಕಾಲ ಮಾಡಿದರು, ನಿರ್ಬಂಧ ಹಾಕಿದರು. ಒಂದು ರೀತಿ ಸ್ವಾತಂತ್ರ್ಯವೇ ಹೋದಂಥ ಸಂದರ್ಭದಲ್ಲಿ ಸಂಘ ಇದರ ವಿರುದ್ಧ ಹೋರಾಟ ಮಾಡ್ತು. ಪ್ರಾಯಶಃ ದೇಶದ ಇತಿಹಾಸದಲ್ಲಿ
ಅತ್ಯಂತ ಹೆಚ್ಚು ಜನ ಸ್ವಯಂ ಸೇವಕರು ಜೈಲಲ್ಲಿದ್ದು 18 ತಿಂಗಳ ಕಾಲ ಮೀಸಾಬಂದಿಗಳಾಗಿ ಕಠಿಣ ಶಿಕ್ಷೆಯನ್ನು ಅನುಭವಿಸಿದ್ದು ಯಾವುದಾದ್ರೂ ಇದ್ದರೆ ಅದು ತುರ್ತು ಪರಿಸ್ಥಿತಿ. ಕೊನೆಗೆ ತೆಗಿಲೇಬೇಕಾಯಿತು. ಎಷ್ಟು ಕಠಿಣವಾಗಿತ್ತು ಅಂತ ಹೇಳಿದರೆ, ಸ್ವಯಂ ಸೇವಕರನ್ನು ಜೈಲಲ್ಲಿಟ್ಟು ಬೆತ್ತಲೆ ಮಾಡಿ ಅವರ ಮೇಲೆ ಮರವನ್ನು ಉರುಳಿಸಿ ಪೈಜಾಮ ಹಾಕಿ ಇಲಿಗಳನ್ನು ಬಿಟ್ಟು ಕಡಿಸಿ ಇದೆಲ್ಲ ಮಾಡಿದರು. ಇದೆಲ್ಲವನ್ನೂ ಸಹ ಸ್ವಯಂ ಸೇವಕರು ಎದುರಿಸಿ ಆಂದೋಲನವನ್ನು ಮಾಡಿದರು. ಜಯಪ್ರಕಾಶ್ ನಾರಾಯಣ ಅವಾಗ ಬಹಳ ದೊಡ್ಡ ಹೆಸರು. ಅವರಿಂದ ಲಕ್ಷಾಂತರ ಜನ ಸೇರ್ತಾಯಿದ್ರು ಯುವಕರು. ಜಯಪ್ರಕಾಶ್ ನಾರಾಯಣ ಅವರನ್ನು ಸಹ ಜೈಲಿಗೆ ಆಂದೋಲನ ಮಾಡಿಕೊಂಡು ಹೋಗಬೇಕು ಅಂತ ಸಂದರ್ಭದಲ್ಲಿ ಅವ್ರ ಹಿಂದೆ ನೋಡಿದಾಗ ಅವ್ರು ಯಾರೂ ಅನುಯಾಯಿಗಳು ಇರಲಿಲ್ಲ, ಸಂಘದ ಸ್ವಯಂ ಸೇವಕರಿದ್ದರು. ಆಗ ಅವರೊಂದು ಮಾತು ಹೇಳಿದರು, ಈ ದೇಶಕ್ಕೆ ಏನಾದರೂ ಭವಿಷ್ಯ ಇದ್ದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಮಾತ್ರ ಅಂತ ಹೇಳಿ. ಹೀಗೆ ಅಂಥ ಕಠಿಣ ಪರಿಸ್ಥಿತಿನಲ್ಲೂ ಸಹ ಸ್ವಯಂ ಸೇವಕರು ಈ ದೇಶಕ್ಕೆ ಮರು ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಲಿಫ್ಟನ್ನು ಮಾಡಿದರು, ಬ್ಯಾನನ್ನು ತೆಗೆಯೋ ರೀತಿಯಲ್ಲಿ ಮಾಡಿದರು. ಮೊಟ್ಟ ಮೊದಲನೇ ಬಾರಿಗೆ ಇಡೀ ದೇಶದಲ್ಲಿ ಸ್ವಯಂ ಸೇವಕರು ಕೆಲಸ ಮಾಡಿದ ಪರಿಣಾಮವಾಗಿ ಕಾಂಗ್ರೆಸ್ಸೇತರ ಸರ್ಕಾರ 1977ರಲ್ಲಿ ಬಂತು. ಹಾಗಾಗಿ ಅದುವರೆಗೂ ಸಹ ಕಾಂಗ್ರೆಸ್ ಬಿಟ್ಟು ಬೇರೆ ಯಾವುದೂ ಈ ದೇಶದಲ್ಲಿ ಬಂದೇ ಇರಲಿಲ್ಲ, ಪ್ರಜಾಪ್ರಭುತ್ವ ಅನ್ನೋದು ಇರಲಿಲ್ಲ. ಅಂಥ ಸಮಯದಲ್ಲಿ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ನಿರ್ಮೂಲನೆ ಮಾಡಿ ಒಂದು ಹೊಸ ಸರ್ಕಾರವನ್ನು ರಚನೆ ಮಾಡೋದರಲ್ಲಿ ಬಹಳ ದೊಡ್ಡ ಪಾತ್ರ ಸಂಘ ವಹಿಸ್ತು. ಹೀಗೆ ಅನೇಕ ಸಂದರ್ಭದಲ್ಲಿ ಸಂಘದ ಮೇಲೆ ವಿರೋಧ ಮಾಡಿದ್ದಾರೆ. ಅದೆಲ್ಲವನ್ನೂ ಸಹ ನಾವು ಎದುರಿಸ್ತಾನೆ ಬಂದಿದ್ದೀವಿ. ಇವತ್ತೇನು ಕಡಿಮೆ ಇದೆ ಅಂತ ತಿಳ್ಕೊಬೇಡಿ. ಇವತ್ತು ವೆಸ್ಟ್ ಬೆಂಗಾಲಲ್ಲಿ ನಾವು ಕೆಲಸ ಮಾಡೋದು ಕಷ್ಟ ಆಗಿದೆ. ಯಾವುದು ಪೂರ್ವಾಂಚಲ ರಾಜ್ಯಗಳು ಅಂತ ಇತ್ತು, ಮಣಿಪುರ, ಅಸ್ಸಾಂ, ಮೇಘಾಲಯ, ಮಿಜೋರಾಂ, ತ್ರಿಪುರ, ಇವೆಲ್ಲವೂ ಸಹ ನಾವೇ ಬೌದ್ಧಿಕಗಳಲ್ಲಿ ಹೇಳಿದ್ದೀವಿ. ಅಲ್ಲಿ ಮತಾಂತರ 95-98% ಆಗಿದೆ. ಅಲ್ಲಿರ್ತಕ್ಕಂಥ ಎಲ್ಲ ಜನರ ಮನಸ್ಸು ವಿದೇಶದಲ್ಲಿ ಇದೆ. ಮತಾಂತರ ಅಂದರೆ ಗಂಡಾಂತರ ಈ ದೇಶಕ್ಕೆ ಅಂತೇಳಿ ಗಾಂಧೀಜಿಯವರು ಹೇಳಿದ್ದಾರೆ. ಈ ರೀತಿಯಾಗಿ ಮತಾಂತರ ಆಗಿ ಮಾನಸಿಕತೆಯಲ್ಲಿ ಬೇರೆ ಇದೆ ಅಂತ. ಆದರೆ ಇವತ್ತು ಅನೇಕ ಜನ ಸ್ವಯಂ ಸೇವಕರು, ಅದರಲ್ಲೂ ಕರ್ನಾಟಕ, ನಾವು ಮಣಿಪುರವನ್ನು ದತ್ತು ತೆಗೆದುಕೊಂಡು ಅವತ್ತಿಂದ ಇವತ್ತಿನವರೆಗೂ ಪ್ರಚಾರಕ್ಕೆ ಕಳಿಸಿದ್ದೀವಿ. ಅಷ್ಟೇ ಅಲ್ಲ, ನಮ್ಮಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮನೆಯವರು 6 ವರ್ಷ ಮಣಿಪುರದಲ್ಲಿ ಸೇವಾರತಿಯಾಗಿ ಕೆಲಸ ಮಾಡಿದರು, ಅಂಡರ್ಗ್ರೌಂಡ್. ಆಗ ನಕ್ಸಲ್ ಮೂಮೆಂಟ್ ಇತ್ತು, DC ಸಹ ಅಂಡರ್ಗ್ರೌಂಡ್ನಲ್ಲಿದ್ದು ಅಡ್ಮಿನಿಸ್ಟ್ರೇಷನ್ ಮಾಡ್ತಾಯಿದ್ರು. ಅಂಥ ಸಮಯದಲ್ಲಿ ಸೇವೆಯ ಮುಖಾಂತರ ಅಲ್ಲ, ಜನರ ಪರಿವರ್ತನೆಯನ್ನು ಮಾಡಿ ಇವತ್ತು ಆ ಎಲ್ಲ ರಾಜ್ಯಗಳಲ್ಲೂ ಸಹ ಇವತ್ತು ಭಾಜಪ ಸರ್ಕಾರ ಆಗಿದೆ. ಹಿಂದುತ್ವದ ದೃಷ್ಟಿಯಿಂದ ಅಲ್ಲಾಗಿದೆ. ಇವತ್ತು ನಾವು ಬಹಳ ಧೈರ್ಯವಾಗಿ ಹೇಳ್ಬೋದು, ಇವತ್ತು ಆ ಎಲ್ಲ ಪ್ರದೇಶಗಳು ನಮ್ಮ ದೇಶದಲ್ಲೇ ಉಳಿತವೆ ಅಂತ ಹೇಳಿ. ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು. ಕೇರಳದಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಸಹ ಅಲ್ಲಿರ್ತಕ್ಕಂಥ ಕಮ್ಯುನಿಸ್ಟರ ವಿರುದ್ಧ ಇವತ್ತು ಸ್ವಯಂ ಸೇವಕರು ಹೋರಾಟ ಮಾಡ್ತಲೇ ಇದ್ದಾರೆ. ಕಣ್ಣಾನೂರು ಜಿಲ್ಲೆಯ ಒಂದರಲ್ಲೇ 285 ಜನರ ಕಾರ್ಯಕರ್ತರ ಹತ್ಯೆ ಮಾಡಿದ್ದಾರೆ. ಇವತ್ತಿಗೂ ಸಹ ನಮ್ಮ ಕಾರ್ಯಕರ್ತರು ಬಹಳ ಚಾಲೆಂಜ್ ಆಗಿತ್ತು ಇದ್ಕೊಂಡು, ಇಡೀ ದೇಶದಲ್ಲಿ ಅತಿ ಹೆಚ್ಚು ಶಾಖೆಗಳು ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಕೇರಳದಲ್ಲಿ ಇದೆ. ಬಾಲಗೋಕುಲಗಳು ಹೆಚ್ಚು, ಬಾಲಗೋಕುಲಗಳು ಕೇರಳದಲ್ಲಿದೆ. ಇದನ್ನು ನಾವು ಎದುರಿಸ್ತಾ ಇದ್ದೀವಿ. ತಮಿಳುನಾಡಿನಲ್ಲಿ DMK ಸರ್ಕಾರ ನಮ್ಮ ವಿರುದ್ಧ ನಿರಂತರವಾಗಿ ಆಗ್ತದೆ. ಕಳೆದ 4 ವರ್ಷದಿಂದ ಯಾವುದೇ ಮೆರವಣಿಗೆ ಅಂದರೆ ಪಥಸಂಚಲನವನ್ನು ಮಾಡಲಿಕ್ಕೆ ನಮಗಾಗಲಿಲ್ಲ. ಇತ್ತೀಚೆಗೆ ಕರ್ನಾಟಕದಲ್ಲಿ ಹೇಳ್ತಿದ್ರು, ತಮಿಳುನಾಡಿನ ಮಾದರಿಯಲ್ಲಿ ನಾವು ಕರ್ನಾಟಕದಲ್ಲಿ ತರ್ತೀವಿ ಅಂತ ಹೇಳಿ. ನಾವೆಲ್ಲ ಪಥಸಂಚಲನ ಮಾಡಲಿಕ್ಕೂ ಸಹ ಕೋರ್ಟಿಂದ ಆದೇಶ ಪಡೆದು ಮಾಡಿದ್ದೀವಿ. ಆದರೆ ಇವತ್ತು ಇದನ್ನು ಎದುರಿಸಿ ಸ್ವಯಂ ಸೇವಕ ಯಾವ ರೀತಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದರೆ, ತಮಿಳುನಾಡಿನಲ್ಲಿ 4,000 ಶಾಖೆಗಳಿದೆ. ಅತಿ ಹೆಚ್ಚು ಶಾಖೆಗಳು ಇವತ್ತು ತಮಿಳುನಾಡಿನಲ್ಲಿ ಆಗಿದೆ. ಸ್ವಯಂ ಸೇವಕ ಈ ರೀತಿ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿ ಕೆಲಸ ಮಾಡುವಂಥ ಮಾನಸಿಕತೆ ಇದೆ. ಹಾಗಾಗಿ ಈ ರೀತಿ ಅನೇಕ ವಿರೋಧಗಳ ಮಧ್ಯೆಯೂ ಸಹ ಇವತ್ತು ಸಂಘ 100 ವರ್ಷವನ್ನು ಮಾಡ್ತವೆ. ಈಗ ನಾವು 3ನೇ ಹಂತದಲ್ಲಿ ಇದ್ದೀವಿ. ಸಂಘನಿವತ್ತು ಸ್ವೀಕಾರ ಮಾಡಿದ್ದಾರೆ. ಹಿಂದುತ್ವ ಅಂತ ಹೇಳಿದರೆ ಅನೇಕರು ಒಪ್ತಾ ಇರಲಿಲ್ಲ. ಇವರೇನು ಹಿಂದೂ ಅಂತ ಹೇಳ್ತಾರೆ ಅಂಥೇಳಿ. ಇವತ್ತು ಹಿಂದುತ್ವನ ಒಪ್ತಾ ಇದ್ದಾರೆ, ರಾಷ್ಟ್ರೀಯತೆಯನ್ನು ಒಪ್ತಾ ಇದ್ದಾರೆ. ಇವತ್ತು ಸಂಘದ ಮೇಲೆ ನಂಬಿಕೆ ಇದೆ, ಇವತ್ತು ಸಂಘದ ಮೇಲೆ ವಿಶ್ವಾಸ ಇದೆ. ಹಾಗಾಗಿ ಇವತ್ತು ಸಮಾಜ ನಮ್ಮನ್ನು ಸ್ವೀಕೃತ ಮಾಡ್ತಾ ಇದೆ. ಹಾಗಾಗಿ ಸಮಾಜದಲ್ಲಿ ಸಂಘ ಏನು ಹೇಳ್ತೋ,
ನಾವು ಹೇಳಿದ್ದೀವಿ ಸರ್ವಾಂಗೀಣ ಉನ್ನತಿಯನ್ನು ಮಾಡುವುದಕ್ಕಾಗಿ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿದ್ದೇನೆ ಅಥವಾ ಘಟಕನಾಗಿದ್ದೇನೆ ಅಂತ ಹೇಳ್ತೀವಿ. ನಮ್ಮ ಉದ್ದೇಶ ಈ ಇಡೀ ಸಮಾಜದಲ್ಲಿ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಸೇವಾ ಈ ರೀತಿ ಎಲ್ಲ ಕ್ಷೇತ್ರದಲ್ಲೂ ಸಹ ಪ್ರಗತಿಯನ್ನು ಕಾಣಬೇಕು ಅನ್ನೋ ದೃಷ್ಟಿನಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀವಿ. ಕಳೆದ 100 ವರ್ಷದಲ್ಲಿ ಈ ಎಲ್ಲ ಕ್ಷೇತ್ರದಲ್ಲೂ ಮಾಡ್ತಾಯಿದ್ದೀವಿ. ಸಾಮಾನ್ಯವಾಗಿ ಗುಡ್ಡಗಾಡು ಪ್ರದೇಶದಲ್ಲಿ ಮತಾಂತರದ ಸಂಖ್ಯೆ ಭಾಳ ಆಗಿತ್ತು. ಇವತ್ತು ವನವಾಸಿ ಕಲ್ಯಾಣ ಆಶ್ರಮ ಗುಡ್ಡಗಾಡು ಪ್ರದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದೆ. 6 ಕೋಟಿ ಯಾರು ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡ್ತಾರೋ ವನವಾಸಿಗಳು, ಅಂಥವ್ರ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದೆ. 1350 ಫುಲ್ ಟೈಮ್ ವರ್ಕರ್ಸ್ ಇದ್ದಾರೆ. ಅದರಲ್ಲಿ 830 ವನವಾಸಿಗಳೇ ಫುಲ್ ಟೈಮ್ ವರ್ಕರ್ ಆಗಿ ಕೆಲಸ ಮಾಡ್ತಾರೆ. ಇವತ್ತು ಅಲ್ಲಿ ಮತಾಂತರದ್ದು ಭಾಳ ದೊಡ್ಡ ತಡೆಯಾಗಿದೆ. ಇವತ್ತು ಈ ದೇಶದ ಹಿತದೃಷ್ಟಿಯಿಂದ, ಭದ್ರತೆಯ ದೃಷ್ಟಿಯಿಂದ ಇವತ್ತು ವನವಾಸಿಗಳೂ ಸಹ ಈ ದೇಶಕ್ಕೋಸ್ಕರ ಕೆಲಸ ಮಾಡೋ ರೀತಿಯಲ್ಲಿ ಆಗಿದೆ. ಅಲ್ಲಿನ ಬಂಧುಗಳೂ ಸಹ ಇವತ್ತು PhD ಮಾಡಿದ್ದಾರೆ. ಕಳೆದ ಬಾರಿ ಒಬ್ಬರು ಪದ್ಮಶ್ರೀ ಪುರಸ್ಕೃತರಾದರು. ಹಿಂದೆ ಸಕ್ರಿ ಬೊಮ್ಮಾಯಿ ಇರ್ಬೋದು, ಅವರೆಲ್ಲರೂ ಸಹ ಪದ್ಮ ಪುರಸ್ಕೃತರಾದರು. ಹೀಗೆ ವನವಾಸಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದೆ. ಇನ್ನು ಸೇವಾ ಕ್ಷೇತ್ರದಲ್ಲಿ ಇವತ್ತು ಅನೇಕ ಸೇವಾ ಚಟುವಟಿಕೆಗಳು ಇವತ್ತು ನಡೀತಾ ಇದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿರ್ಬೋದು, ಸಾಮಾಜಿಕ ಕ್ಷೇತ್ರದಲ್ಲಿರ್ಬೋದು, ಆರ್ಥಿಕ ಕ್ಷೇತ್ರದಲ್ಲಿರ್ಬೋದು, ಸ್ವಾವಲಂಬನೆ ಕ್ಷೇತ್ರದಲ್ಲಿರ್ಬೋದು, ಈ ರೀತಿ ಅನೇಕ ಕ್ಷೇತ್ರದಲ್ಲಿ ನಡೀತಾ ಇದೆ. ಶೈಕ್ಷಣಿಕ ಕ್ಷೇತ್ರದಲ್ಲೇ ರಾಷ್ಟ್ರೋತ್ಥಾನ ಪರಿಷತ್ತು ಸಂಘದ 100 ವರ್ಷ ಅನ್ನೋ ದೃಷ್ಟಿನಲ್ಲಿ ಪ್ರತಿ ಜಿಲ್ಲೆನಲ್ಲೂ ಶಾಲೆಗಳನ್ನು ನಡೆಸ್ತಾ ಇದೆ. ಇವತ್ತು ಯಾವುದು ಬಹಳ ದೊಡ್ಡ ದೊಡ್ಡ ಹೆಸರುಗಳನ್ನಾಗಿ ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಆ ಶಾಲೆಗಳಿಗೆ ಕಲಿಸಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದರೋ ಅವರೆಲ್ಲರೂ ಸಹ ಇವತ್ತು ರಾಷ್ಟ್ರೋತ್ಥಾನ ಶಾಲೆಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರವೂ ಸಿಗುತ್ತೆ, ಒಂದು ರಾಷ್ಟ್ರೀಯತೆಯ ದೃಷ್ಟಿಕೋನ ಸಿಗುತ್ತೆ. ನಮ್ಮ ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡಬೇಕೇ ಹೊರತು ಮಕ್ಕಳಿಗೆ ಆಸ್ತಿ ಮಾಡಬಾರ್ದು ಅನ್ನೋದು ಇವತ್ತು ಸಮಾಜದಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬ IAS ಅಧಿಕಾರಿ ಇರ್ಬೋದು, ಮಂತ್ರಿ ಇರ್ಬೋದು, ನನಗೂ ಕೆಲವು ಸಾರಿ ಇದೆ ಫೋನ್ ಮಾಡಿ ಕೇಳ್ತಾರೆ, ನೀವು ಹೇಳಿದರೆ ಆಗುತ್ತಂತೆ ಅಲ್ಲಿ ನೀವು ರಾಷ್ಟ್ರೋತ್ಥಾನದಲ್ಲಿ ಹೇಳಿ ನಮ್ಮ ಮಗುಗೊಂದು ಸೀಟ್ ಕೊಡಿಸಿ ಅಂತ ಅನೇಕ IAS ಅಧಿಕಾರಿಗಳು ಫೋನ್ ಮಾಡಿ ಕೇಳ್ತಾರೆ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ 7-8 ಸಂಘಟನೆಗಳು ಕೆಲಸ ಮಾಡ್ತವೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇರ್ಬೋದು, ಶೈಕ್ಷಿಕ ಮಹಾಸಂಘ ಇರ್ಬೋದು, ಮಾಧ್ಯಮಿಕ ಶಿಕ್ಷಕ ಸಂಘ ಇರ್ಬೋದು, ಈ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೆಲಸವನ್ನು ಮಾಡ್ತವೆ. ಇನ್ನು ಸೇವಾ ಕ್ಷೇತ್ರದಲ್ಲಿ 1,30,000 ಸೇವಾ ಚಟುವಟಿಕೆಗಳಾಗ್ತದೆ. ಬೆಂಗಳೂರಿನಲ್ಲೇ ಸುಮಾರು 600 ಸೇವಾ ಬಸತಿಗಳ ಪೈಕಿ ನಾವು ಒಂದು 550 ಸೇವಾ ಬಸತಿಗಳಲ್ಲಿ ರಾಷ್ಟ್ರೋತ್ಥಾನದ ಕಡೆಯಿಂದ ಇರ್ಬೋದು, ಹಿಂದೂ ಸೇವಾ ಪ್ರತಿಷ್ಠಾನದ ಇರ್ಬೋದು, ಅಥವಾ ಅಭ್ಯುದಯದ ಕಡೆಯಿಂದ ಇರ್ಬೋದು, ಕೇಶವ ಸೇವಾ ಸಮಿತಿ ಕಡೆಯಿಂದ ಇರ್ಬೋದು, ಎಲ್ಲವೂ ಸೇರಿ ಕಳೆದ ಒಂದು 20-25 ವರ್ಷಗಳಿಂದ ಯಾರು ಸೇವಾ ಬಸತಿನಲ್ಲಿ ವಂಚಿತರಾಗಿದ್ದಾರೆ ಶಿಕ್ಷಣದಿಂದ, ಯಾರಿಗೆ ಸಾಮರಸ್ಯದ ದೃಷ್ಟಿಯಿಂದ ಅಗತ್ಯ ಇದೆ, ಅವರ ಮಧ್ಯದಲ್ಲಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಅಲ್ಲಿರ್ತಕ್ಕಂಥವ್ರು ಡಿಗ್ರಿ, ಮಾಸ್ಟರ್ ಡಿಗ್ರಿ, ಇಂಜಿನಿಯರಿಂಗು, ಮೆಡಿಕಲ್ಲೂ ಮಾಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತೇ ಇದೆ ತಪಸ್ಸು ಮತ್ತು ಸಾಧನ. ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅಂಥ ಮಕ್ಕಳು ಕರ್ಕೊಂಡು ಬಂದು 40 ಮಕ್ಕಳಲ್ಲಿ 36-37 ಮಕ್ಕಳು IITಗೆ ಹೋಗ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಇವತ್ತು ಮೆಡಿಕಲ್ಗೆ ಹೋಗ್ತಾ ಇದ್ದಾರೆ, 15 ಜನ ಪ್ರತಿ ವರ್ಷವೂ. ಕಳೆದ ವರ್ಷ 15 ಜನ ಪಾಸಾಗಿ ಬಂದಿದ್ದಾರೆ ಮೆಡಿಕಲ್ಲಿಂದ. ಹೀಗೆ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಇದ್ದಾರೆ, ಯಾರನ್ನು ನಾವು ಈ ಸಮಾಜ ದೂರ ಇಟ್ಟಿತ್ತೋ ಅಂಥ ಸಮಾಜದಲ್ಲಿ ನಾನು ಬೆಂಗಳೂರದ್ದು ಮಾತ್ರ ಹೇಳ್ತಾ ಇದ್ದೀನಿ, ಇಡೀ ದೇಶದಲ್ಲಿ ಈ ಕೆಲಸ ನಡೀತಾ ಇದೆ. ಕರ್ನಾಟಕದಲ್ಲಿ ನಾವು ಖುಷಿ ಪಡಬೇಕಾಗಿರೋಂಥ ಸಂಗತಿ ಅಂತ ಹೇಳಿದರೆ, ಎಲ್ಲೆಲ್ಲಿ ಸ್ಲಮ್ಸ್ ಇದೆ, ಸ್ಲಮ್ಸ್ ಅಂತ ನಾವು ಬಳಸೋದಿಲ್ಲ, ಸೇವಾ ಬಸತಿ ಅಂತಿದೆ, ಎಲ್ಲ ಸೇವಾ ಬಸತಿಯಲ್ಲೂ ಸೇವಾ ಚಟುವಟಿಕೆ ಇವತ್ತು ಕರ್ನಾಟಕ ಪ್ರಾಂತದಲ್ಲಿ ಇದೆ. ಹಾಗಾಗಿ ಯಾರು ಈ ಸಮಾಜದಿಂದ ದೂರ ಇದ್ದರೋ ಆ ಸಮಾಜದ ಮಧ್ಯದಲ್ಲಿ ಸೇವಾ ಚಟುವಟಿಕೆಯನ್ನು ಮಾಡಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಪರಿವರ್ತನೆಯನ್ನು ತರ್ತಾನೆ. ಅದನ್ನೇ 3ನೇ ಸರಸಂಘ ಚಾಲಕರು ಹೇಳಿದರು, ದ ಸ್ಟ್ರೆಂತ್ ಆಫ್ ದಿ ಚೈನ್ ಲೈಸ್ ಇನ್ ಇಟ್ಸ್ ವೀಕೆಸ್ಟ್ ಲಿಂಕ್ ಅಂತ. ಒಂದು ಸಬಲವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ದುರ್ಬಲ ವರ್ಗ ಸಬಲ ಆಗಬೇಕು. ಆಗ ಮಾತ್ರ ಒಂದು ಸಬಲ ಸಮಾಜ ಆಗಲಿಕ್ಕೆ ಸಾಧ್ಯ. ಯಾರು ಶಿಕ್ಷಣದಿಂದ ಸಾಮಾಜಿಕವಾಗಿ ನೊಂದಿದ್ದರೋ ಅಂಥವರ ಮಧ್ಯದಲ್ಲಿ ಕೆಲಸ ಮಾಡಿ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲರ ಜೊತೆಗೇನೂ ಸಹ ಅವರು ಶಿಕ್ಷಿತರಾಗಿ, ಸಂಸ್ಕಾರಯುಕ್ತರಾಗಿ,
ಸ್ವಾವಲಂಬಿಗಳಾಗಿ ಬದುಕುವ ರೀತಿ ಆದಾಗ ನಾವೊಂದು ಸಬಲ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಸೇವೆಯ ಮುಖಾಂತರ ಬಹಳ ದೊಡ್ಡದಾದ ಪರಿವರ್ತನೆಯನ್ನು ಈ ಸಮಾಜದಲ್ಲಿ ಮಾಡ್ತೀವಿ. ಇತ್ತೀಚೆಗೆ A.T. ಥಾಮಸ್ ಅಂತೇಳಿ ನಿವೃತ್ತ ಜಡ್ಜ್, ಅವರು ಕೇರಳದಲ್ಲಿ ಇರ್ತಾರೆ. ಪ್ರಾರಂಭದಿಂದಲೂ ಅವರು ಕಮ್ಯುನಿಸ್ಟ್ ಆರ್ಗನೈಜೇಷನ್ನ ಆ ವಿಚಾರ ಇದ್ದಂಥ ವ್ಯಕ್ತಿ. ಆದರೆ ನಿವೃತ್ತರಾದ ಮೇಲೆ ಅವರೊಂದು ಹೇಳಿಕೆಯನ್ನು ಕೊಟ್ಟರು. ಅದು ಬಹಳ ಚರ್ಚಿತವಾಯಿತು, ನೀವು ಪತ್ರಿಕೆಯಲ್ಲಿ ಓದಿರ್ತೀರ. ಅದು ಅಂತ ಹೇಳಿದ್ರೆ, ಗಡಿಯನ್ನು ಕಾಯ್ತಾ ಇರ್ತಕ್ಕಂಥವರು ಸೈನಿಕರಾದರೆ ಆಂತರಿಕ ಭದ್ರತೆಯನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡುತ್ತೆ ಅಂತ ಹೇಳೋದು. ಭಾಳ ಚರ್ಚೆ ಆಯಿತು ಇದೆಲ್ಲ. ಸಂಘ ಒಂದು ಕಾವಲುಗಾರ ರೀತಿಯಲ್ಲಿ ಈ ಸಮಾಜದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾಯಿದೆ. ನಾನು ಆಗಲೇ ಯುದ್ಧಗಳು ಹೇಳಿದೆ, 62 ಯುದ್ಧ ಹೇಳಿದೆ, 73 ಯುದ್ಧದಲ್ಲೂ ಸಹ ಸಂಘ ಮಾಡ್ತು. ಇತ್ತೀಚೆಗೆ ಕಾಶ್ಮೀರದಲ್ಲಿ ಪುಲ್ವಾಮಾ ಗಲಾಟೆ ಏನಾಯಿತು, ಆಗ ಆಪರೇಷನ್ ಸಿಂಧೂರ್ ಏನಾಯಿತು, ಆ ಸಮಯದಲ್ಲಿ ನಮಗೆ ಅನೇಕರಿಗೆ ಸೈನಿಕರು ಹೋರಾಟ ಮಾಡಿದ್ದಾರೆ ಅಂತ ಇದೆ, ಸತ್ಯ. ಆದರೆ ರಾಜಸ್ಥಾನದ ಭಾಗಗಳು, ಈ ಕಡೆ ಪಂಜಾಬಿನ ಭಾಗಗಳು, ಅನೇಕ ಗ್ರಾಮಗಳನ್ನು ನಾವು ಶಿಫ್ಟ್ ಮಾಡಬೇಕಾಗಿತ್ತು. ಯಾಕೆಂದರೆ ಅಲ್ಲಿಂದ ಶೆಲ್ ದಾಳಿ ಆಗುತ್ತೆ, ಯಾರಿಗೂ ಕಾಮನ್ ಮ್ಯಾನ್ಗೆ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಿಂದ ನೂರಾರು ಹಳ್ಳಿಗಳನ್ನು ಶಿಫ್ಟ್ ಮಾಡಿ ಅವರಿಗೆ ಆಹಾರದ ವ್ಯವಸ್ಥೆ ಇತ್ಯಾದಿ ಎಲ್ಲ ಮಾಡಿದ್ವಿ. ಹೀಗೆ ಸೈನಿಕರಿಗೆ ಯಾವ ರೀತಿ ಸಹಾಯ ಬೇಕೋ ಆ ಎಲ್ಲ ಸಂಗತಿಗಳನ್ನು ಮಾಡ್ತಾ ಬಂದಿದ್ದೀವಿ ನಾವು. ಈ ದೇಶದಲ್ಲಿ ಸಾಚಾರ್ ಕಮಿಟಿ ತಂದರು, ರಂಗನಾಥ್ ಮಿಶ್ರಾ ಆಯೋಗ ತಂದರು, ಇತ್ತೀಚೆಗೆ ರೋಹಿತ್ ವೇಮುಲು ಕಾಯ್ದೆಯನ್ನು ಸರ್ಕಾರ ತಂತು. ಇದು ದೇಶಕ್ಕೆ ಪೂರಕವಾದ್ದಲ್ಲ, ಮಾರಕವಾದ್ದು. ರಂಗನಾಥ್ ಮಿಶ್ರಾ ಆಯೋಗ ಏನು ಹೇಳುತ್ತೆ, ಆದ್ಯತೆಯ ಮೇಲೆ ಅಲ್ಲ, ಯಾರ್ಯಾರು ಮತಾಂತರ ಆಗ್ತಾರೆ ಅವ್ರಿಗೂ ರಿಸರ್ವೇಷನ್ ಕೊಡಬೇಕು ಅಂಥೇಳಿ ಮನಮೋಹನ್ ಸಿಂಗ್ ಸರ್ಕಾರ ತರಲಿಕ್ಕೆ ಹೊರಟಿತ್ತು. ಸಾಚಾರ್ ಕಮಿಟಿ ಏನು, ಆದ್ಯತೆಯ ಮೇಲೆ ಮುಸಲ್ಮಾನರಿಗೆ ಸವಲತ್ತನ್ನು ಕೊಡಬೇಕು ಅಂತ ಹೇಳಿತ್ತು ಒಲಿಸದ ದೃಷ್ಟಿಯಿಂದ. ರೋಹಿತ್ ವೇಮುಲು ಕಾಯ್ದೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ತರಲಿಕ್ಕೆ ಹೊರಟಿತ್ತು. ಅದು ಭಾಳ ಚರ್ಚಿತವಾಗಲಿಲ್ಲ, ಯಾಕಂತ ಹೇಳಿದ್ರೆ ನಾವು ಸೆಷನ್ಗೆ ಇಡಲಿಕ್ಕೆ ಬಿಡಲಿಲ್ಲ. ಅದು ಅಂತ ಹೇಳಿದರೆ, ಯಾರು ರೋಹಿತ್ ವ್ಯಕ್ತಿ ಆಂಧ್ರದಲ್ಲಿ ತೀರ್ಕೊಂಡ, ಅವನು ದಲಿತನೇ ಅಲ್ಲ, ಅವನು ದಲಿತ ಅಲ್ಲ ಅಂತ ಹೇಳಿ ಸಾಬೀತು ಆಗಿದೆ. ಆದರೆ ಅವನೇ ಹೆಸರಿನಲ್ಲಿ ಎಲ್ಲ ಯೂನಿವರ್ಸಿಟಿ, ಪ್ರೈವೇಟ್ ಯೂನಿವರ್ಸಿಟಿ, ಗೌರ್ಮೆಂಟ್ ಯೂನಿವರ್ಸಿಟಿಗಳಲ್ಲೂ ಆ ರೀತಿ ಅಟ್ರಾಸಿಟಿ ಕೇಸಸ್ ಏನಿದೆ ಅದನ್ನು ಆ ಎಲ್ಲ ಯೂನಿವರ್ಸಿಟಿಗೂ ಲಾಗ ಆಗಬೇಕು. ಹಾಗೆಯೇ ಮುಸಲ್ಮಾನರಿಗೂ ಮತ್ತು OBCಗೆ ಅವರೂ ಅಟ್ರಾಸಿಟಿ ಕೇಸಸ್ ಹಾಕ್ಬೋದು ಅಂಥೇಳಿ ಈ ಕಾನೂನನ್ನು ತೆಗೆದಲಿಕ್ಕೆ ಮಸೂದೆ ತರಲಿಕ್ಕೆ ಹೊರಟಿತ್ತು. ಇದರ ವಿರುದ್ಧ ಜಾಗೃತವಾಗಿ ಸಂಬಂಧಪಟ್ಟಂಥವ್ರೆಲ್ರಿಗೂ ತಿಳಿಸಿ, ಇನ್ಸ್ಟಿಟ್ಯೂಷನ್ನವರಿಗೆ ತಿಳಿಸಿ, ನೀವು ಈಗಲೇ ಅಟ್ರಾಸಿಟಿ ಕೇಸನ್ನು ಸುಧಾರಿಸ್ಕೊಳ್ಳೋಕ್ಕಾಗಲ್ಲ, ಇನ್ನು ಮುಸಲ್ಮಾನರು ಎಲ್ಲ OBCನವರು ಹಾಕ್ತಾರೆ ಅಂದರೆ ಯೂನಿವರ್ಸಿಟಿ ನಡೆಸಲಿಕ್ಕಾಗತ್ತಾ? ಇದು ಬಹಳ ಅಪಾಯ ಈ ದೇಶದ ದೃಷ್ಟಿಯಿಂದ ಅಂಥೇಳಿ ಅದನ್ನು ತಡೆಯಂತ ಮಾಡುತ್ತೆ. ಹೀಗೆ ಯಾವಾಗ ಈ ರೀತಿ ದೇಶಕ್ಕೆ ಒಡಕು ಉಂಟು ಮಾಡ್ತಕ್ಕಂಥ ಸಂಗತಿಗಳಿರ್ತದೆ ಅದೆಲ್ಲವನ್ನು ಸಹ ಇವತ್ತು ಅನೇಕ ದೇಶಗಳನ್ನು ಹೊಡೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಭಾಷೆಯ ಹೆಸರಿನಲ್ಲಿ, ನೀರಿನ ಹೆಸರಿನಲ್ಲಿ, ತೆರಿಗೆಯ ಹೆಸರಿನಲ್ಲಿ ಈಗ ಪ್ರಾರಂಭ ಮಾಡಿದ್ದಾರೆ. ಇವೆಲ್ಲವೂ ಸಹ ದೇಶವನ್ನು ವಿಭಜನೆ ಮಾಡೋ ರೀತಿಯಲ್ಲಿ ನೆರೇಟಿವ್ಸನ್ನು ಸೆಟ್ ಮಾಡಲಿಕ್ಕೆ ಇವತ್ತು ಹೊರಡ್ತಾ ಇದ್ದಾರೆ. ನನ್ನ ತೆರಿಗೆ ನನ್ನ ಹಕ್ಕು, ಉತ್ತರ ಭಾರತ ದಕ್ಷಿಣ ಭಾರತ, ಹಿಂದಿಯವರು ಕನ್ನಡದವರು, ಈ ರೀತಿ ಈ ದೇಶವನ್ನು ಸಮಗ್ರವಾಗಿ ನೋಡದೆ ಮಾಡ್ತಾರೆ. ಈಗ ಬೆಂಗಳೂರಿನಲ್ಲೇ ಇರಬೇಕು ಟ್ಯಾಕ್ಸು ಅಂತ ಹೇಳಿದರೆ, ಈಗೆಲ್ಲ ಕೋರಮಂಗಲ ಅಲ್ಲ, ಇದು ಕೋಲಾರ ಅಥವಾ ಇನ್ನೆಲ್ಲೋ ರಾಯಚೂರು ಅಥವಾ ಇನ್ನೆಲ್ಲೋ ಯಾದಗಿರಿ, ಅಲ್ಲೆಲ್ಲ ಡೆವಲಪ್ಮೆಂಟ್ ಆಗೋದು ಬೇಡವಾ? ಅಲ್ಲಿ ರಸ್ತೆಗಳ ನಿರ್ಮಾಣ ಆಗೋದು ಬೇಡವಾ? ಅಲ್ಲಿ ನೀರಾವರಿ ಯೋಜನೆ ಮಾಡೋದು ಬೇಡವಾ? ಈ ದೇಶದನ್ನು ಸಮಗ್ರವಾಗಿ ನೋಡಬೇಕು. ನಾನು ಆಗಲೇ ಉಲ್ಲೇಖ ಮಾಡಿದೆ, ನಾರ್ತ್ ಈಸ್ಟ್ ಸ್ಟೇಟ್ಸ್, ಮಣಿಪುರ, ಮಿಜೋರಾಂ, ಮೇಘಾಲಯ, ಈಗ ಜಮ್ಮು ಕಾಶ್ಮೀರ ಇರ್ಬೋದು, ಅಲ್ಲೆಲ್ಲನೂ ಸಹ ಇದುವರೆಗೂ ಸಹ ರಸ್ತೆನೂ ನೋಡಿರಲಿಲ್ಲ, ಯಾವುದೇ ಪ್ರಗತಿಯನ್ನು ನೋಡಿರಲಿಲ್ಲ. ಅಲ್ಲಿ ಮಾಡಬೇಕಾ ಬೇಡವಾ? ಈ ರೀತಿ ಈ ದೇಶವನ್ನು ಸಮಗ್ರವಾಗಿ ನೋಡಬೇಕು ಅನ್ನೋಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಸಂಘ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಇವತ್ತಿಗೂ ಸಹ ಈ ಸಮಾಜವನ್ನು ಹೊಡಿತಕ್ಕಂಥ, ಅದು ಕಲ್ಚರಲಿ, ಸಾಮಾಜಿಕವಾಗಿ ಇರ್ಬೋದು, ವಿದ್ಯಾರ್ಥಿಗಳ ಮಧ್ಯೆ ಇರ್ಬೋದು, ಹೆಣ್ಣುಮಕ್ಕಳ ಮಧ್ಯೆ ಇರ್ಬೋದು, ಹಾಗೆಯೇ ಯಾರು ಕಾಡಿನಲ್ಲಿ ವಾಸ ಮಾಡ್ತಾರೋ ಅಂಥ ಟ್ರೈಬಲ್ಸ್ ಮಧ್ಯೆ ಇರ್ಬೋದು, ಒಡ್ಕೊಂಡನ್ನ ಉಂಟು ಮಾಡ್ತಾರೆ. ಇವತ್ತು ನಮಗೆ ಗೊತ್ತಿಲ್ಲ ಅಷ್ಟೇ. ಗೊತ್ತಿದ್ದರೂ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ವಿಮರ್ಶೆ ಮಾಡಿಲ್ಲ.
ಇವತ್ತು ಯಾಕೆ ಎಲ್ಲ ಶಾಲೆಗಳ ಮಧ್ಯದಲ್ಲೂ ಸಹ ಡ್ರಗ್ ಅಡಿಕ್ಟ್ ಆಗ್ತಾ ಇದೆ? ಇವತ್ತು ಯಾಕೆ ನಮ್ಮ ಯುವಕರು ಡ್ರಗ್ ಅಡಿಕ್ಟ್ ಆಗ್ತಾ ಇದ್ದಾರೆ? ಯುವ ಪೀಳಿಗೆಯನ್ನು ನಾಶ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ದೇಶದಲ್ಲಿ ಸಂಚು ನಡೀತಾ ಇದೆ. ಹಾಗೆಯೇ ನಮ್ಮ ಕುಟುಂಬಗಳೂ ಚೆನ್ನಾಗಿ ಇರಬಾರ್ದು, ಸಂಸ್ಕೃತಿಯನ್ನು ಹಾಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಲಿವಿಂಗ್ ಟುಗೆದರ್ ಅಂತ ಹೇಳಿ ತಂದರು. ಮದುವೆ ಆಗೋದಕ್ಕೆ ಮುಂಚೆ ಮದುವೆ ಒಟ್ಟಿಗೆ ಇರ್ಬೋದು ಅಂತ ಹೇಳಿದರು. ಸೇಮ್ ಸೆಕ್ಚುಯಲ್ ಜೆಂಡರ್ಸು ಮದುವೆ ಆಗ್ಬೋದು ಅಂತ ಹೇಳ್ತಾ, ಅದಕ್ಕೆ ಸುಪ್ರೀಂ ಕೋರ್ಟ್ವರೆಗೂ ಸದ್ಯ ಸುಪ್ರೀಂ ಕೋರ್ಟು ಅದಕ್ಕೆ ಮಾನ್ಯತೆ ನೀಡಲಿಲ್ಲ. ಹೀಗಾಗಿ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡುವಂಥ ನಿರಂತರವಾದ ಸಂಗತಿಗಳು ಈ ದೇಶದಲ್ಲಿ ವ್ಯಾಪಕವಾಗಿ ನಡೀತಿವೆ, ಯೋಜನಾಬದ್ಧವಾಗಿ ನಡೀತಾ ಇದೆ. ತರುಣರನ್ನು ಹಾಳು ಮಾಡಬೇಕು. ಯುವ ಪೀಳಿಗೆ ಹಾಳು ಮಾಡಿದರೆ ನಾವು ಮುಂದಿನ ಪೀಳಿಗೆಯಲ್ಲಿ ಅವರು ಇರೋದಿಲ್ಲ. ಯಾರು ಹೆಣ್ಮಕ್ಳ ಸಂಸ್ಕೃತಿಯನ್ನು ಮಾಡಿದರೆ, ಇವತ್ತು ಡೇಗಳು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ವ್ಯಾಲೆಂಟೈನ್ಸ್ ಡೇ, ಮದರ್ಸ್ ಡೇ, ಫಾದರ್ಸ್ ಡೇ, ಪೇರೆಂಟ್ಸ್ ಡೇ ಇತ್ಯಾದಿ ಇತ್ಯಾದಿ ಮಾಡಿದ್ದಾರೆ. ಈಗ ನಮಗೆ ಗೊತ್ತಿಲ್ಲದೇ ಯಾರಾದರೂ ಅಮ್ಮನಿಗೆ ಅವತ್ತೇನಾದರೂ ವಿಶ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮಗಳಿಗೆ ಭಾಳ ಜಾಡಿಸ್ಬಿಡ್ತಾರೆ ಅನೇಕ ತಾಯಂದರು. ಏನು ಇವತ್ತು ಮದರ್ಸ್ ಡೇ ಅನ್ನೋದು ಗೊತ್ತಿಲ್ಲ, ನನಗೆ ವಿಶ್ಶೇ ಮಾಡಲಿಲ್ಲ ಅಂತ ಹೇಳ್ತಾರೆ. ಹೀಗೆ ಅರಿವಿಲ್ಲದೇ ನಾವು ಅದರಲ್ಲಿ ಸಿಕ್ಕಾಕ್ಕೊಳ್ತಾ ಇದ್ದೀವಿ. ಭಾಷೆಯ ದೃಷ್ಟಿಯಿಂದ ಮನೆಯಲ್ಲಿ ಭಾಷೆಯನ್ನು ಮಾಡುವ ದೃಷ್ಟಿನಲ್ಲೂ ಇವತ್ತು ನಾವು ಸಿಕ್ಕಾಕ್ಕೊಳ್ತಾ ಇದ್ದೀವಿ. ನಮ್ಮ ಭಾಷೆ ಎಲ್ಲ ಭಾಷೆನೂ ಕಲಿಬೇಕು, ಆದರೆ ನಾವು ಮಾತನಾಡಬೇಕಾದ್ರೆ ಯಾವುದು ವ್ಯಾವಹಾರಿಕ ಭಾಷೆ ಇದೆ, ನಮ್ಮ ಮಾತೃಭಾಷೆ ಇದೆ, ಅದನ್ನು ಮಾಡಿದಾಗ ಅದರ ಹಿಂದೆ ಒಂದು ಸಂಸ್ಕೃತಿ ಇದೆ. ಅಪ್ಪ ಅಂದಾಗ ಒಂದು, ಅಮ್ಮ ಅಂದಾಗ ಒಂದು, ಅತ್ತಿಗೆ, ಸೊಸೆ, ಮಾವ, ಇದನ್ನು ಮಾಡಿದಾಗ ಭಾವನೆ ಇರುತ್ತೆ. ಎಲ್ಲರೂ ಆಂಟಿಗಳು ಅಂಕಲ್ಗಳಾದಾಗ ಏನಾಗುತ್ತೆ? ಈ ಭಾವನೆ ಇರಲ್ಲ. ಒಂದು ಸಂಸ್ಕೃತಿ ಭಾಷೆ ಅಂತ ಹೇಳಿದ್ರೆ ಅದೊಂದು ಸಂಸ್ಕೃತಿ. ಹೀಗಾಗಿ ಅನೇಕ ಸಣ್ಣ ಸಣ್ಣ ಸಂಗತಿಗಳು ಇದ್ದರೂ ಸಹ ಇದು ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡ್ತಕ್ಕಂಥ, ನಮ್ಮ ಜೀವನ ಶೈಲಿಯನ್ನು ಹಾಳು ಮಾಡ್ತಕ್ಕಂಥ ಸಂಗತಿಗಳು ನಮಗೆ ಅರಿವಿಲ್ಲದೆ ಪಾಶ್ಚಿಮಾತ್ಯ ಅನುಕರಣೆ ಅಥವಾ ನಾಗರಿಕತೆಯ ಅನುಕರಣೆಯಲ್ಲಿ ಇವತ್ತು ನಾವು ಮಾಡ್ತಾಯಿದ್ವಿ. ಹಾಗಾಗಿ ಸಂಘ ಈ ದೃಷ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರಲೇ ನಾನು ಆಗಲೇ ಹೇಳಿದೆ, ಪಂಚ ಪರಿವರ್ತನೆ ಅಂತ ಹೇಳಿ 5 ಸಂಗತಿಗಳನ್ನು ನಾವು ತಂದಿದ್ವಿ. ಒಂದು ಕುಟುಂಬ ಪ್ರಬೋಧನ. ನಾವು ವಾರಕ್ಕೊಮ್ಮೆ ಆದರೂ ಮನೆಗಳಲ್ಲಿ ನಮ್ಮ ಮನೆ ಹಿಂದೂ ಮನೆ ಆಗಬೇಕಾದ್ರೆ ಏನೆಲ್ಲ ಇರಬೇಕು, ನಮ್ಮ ಮನೆಯ ಜವಾಬ್ದಾರಿ ಏನು, ಅದು ಸರಳ ಜೀವನ ಇರ್ಬೋದು, ಸಮಾಜ ಕೇಂದ್ರಿತವಾದಂಥ ಜೀವನ ಇರ್ಬೋದು, ಅತಿಥಿ ಸತ್ಕಾರ ಇರ್ಬೋದು. ಈ ಎಲ್ಲ ಸಂಗತಿಗಳನ್ನು ನಮ್ಮ ಮನೆ ಹೇಗಿದೆ ಅಂತೇಳಿ ನಾವು ಯೋಚನೆ ಮಾಡಬೇಕು. ವಾರಕ್ಕೊಮ್ಮೆ ನಮ್ಮ ಮನೆ ಬೈಠಕ್ ಮಾಡಬೇಕು. ಬೈಠಕ್ ಅಂದರೆ ಒಂದು ವಾರದಲ್ಲಿ ಎಲ್ಲ ಸೇರಿ ಒಟ್ಟಿಗೆ ನಾವು ನಮ್ಮ ಮನೆ ಹೇಗಿರಬೇಕು, ಹೇಗಿದೆ, ಹೇಗಿರಬೇಕು, ಪೂರ್ವಜರು ಹೇಗೆ ನಮ್ಮ ಮನೆಯನ್ನು ನಿರ್ಮಾಣ ಮಾಡ್ಕೊಂಡು ಬಂದಿದ್ದರು, ಈ ಸಂಗತಿಗಳನ್ನು ಚರ್ಚೆ ಮಾಡಬೇಕು ಅನ್ನೋದು. ಎರಡನೇದು ಸ್ವದೇಶಿ ಜೀವನ ಶೈಲಿ. ಇದರಲ್ಲಿ 3 ಸಂಗತಿಗಳು. ಒಂದು ಉಡುಗೆ ತೊಡುಗೆಗಳು, ವಸ್ತುಗಳು, ಭಾಷೆ. ಇವತ್ತು ವಸ್ತುಗಳನ್ನು ನಾವು ನಮ್ಮ ಮನೆ ವಸ್ತುಗಳು, ತಯಾರಾದಂಥ ವಸ್ತುಗಳನ್ನು ನಾವು ಬಳಸ್ಬೋದಾ? ನಮ್ಮ ಗ್ರಾಮದಲ್ಲಿ ಅಕ್ಕಪಕ್ಕದಲ್ಲಿ ಭಾಳ ಮಾಡ್ಬೋದಾ? ಹೀಗಾಗಿ ಸ್ವಾವಲಂಬಿ ಆದಾಗ ಸ್ವಾಭಿಮಾನವೂ ಬರುತ್ತೆ, ಭದ್ರತೆಯೂ ಬರುತ್ತೆ, ಆರ್ಥಿಕ ಭದ್ರತೆಯೂ ಬರುತ್ತೆ. ಹಾಗಾಗಿ ವೋಕಲ್ ಫಾರ್ ಲೋಕಲ್ ಅಂತ ಇವತ್ತು ಶಬ್ದವನ್ನು ಕಾಯಿನ್ ಮಾಡಿದ್ದಾರೆ. ನಮ್ಮ ವಸ್ತುಗಳನ್ನು ನಾವೇ ತಯಾರು ಮಾಡ್ಕೊ, ಇದಕ್ಕೆ ಸಾಮರ್ಥ್ಯವೂ ಇದೆ, ನಾವು ಮಾಡಲೂಬಹುದು. ಇವತ್ತು ನಾವು ವಿಜ್ಞಾನ ಕ್ಷೇತ್ರದಲ್ಲಿ ನಾವೆಲ್ಲ ನೋಡಿದ್ದೀವಿ. ಸ್ಯಾಟಲೈಟ್ಸನ್ನು ನಮ್ಮದೇ ಆದಂಥ ತಂತ್ರಜ್ಞಾನದಲ್ಲಿ ಏಕಕಾಲದಲ್ಲಿ 103 ಸ್ಯಾಟಲೈಟ್ಸನ್ನು ಉಡಾವಣೆ ಮಾಡಿದ್ದೀವಿ. ಚಂದ್ರಯಾನಕ್ಕೆ ನಮ್ಮದೇ ವಸ್ತುಗಳನ್ನು ಬೆಳೆಸಿ ಕಡಿಮೆ ವೆಚ್ಚದಲ್ಲಿ ಜಗತ್ತೇ ನಿಬ್ಬೆರಗಾಗುವ ರೀತಿಯಲ್ಲಿ ನಾವು ಮಾಡಿದ್ದೀವಿ. ಕೋವಿಡ್ ಸಮಯದಲ್ಲಿ ಜಗತ್ತಿನಲ್ಲೇ ಅತ್ಯಂತ ಯಶಸ್ವಿಯಾಗಿ 2 ವ್ಯಾಕ್ಸಿನೇಷನ್ನ ನಿರ್ಮಾಣ ಮಾಡಿರೋದು ನಮ್ಮ ದೇಶದ ವ್ಯಕ್ತಿಗಳು. ಹೀಗೆ ಕೃಷಿ ಕ್ಷೇತ್ರದಲ್ಲಿರ್ಬೋದು, ಇವತ್ತು ನಾವು ಸ್ವಾವಲಂಬಿಗಳಾಗಿದ್ದೀವಿ. ಕೃಷಿ ಕ್ಷೇತ್ರದಲ್ಲಿ ನಮ್ಮ ದೇಶದ ರೈತರು ಇವತ್ತು ಅಷ್ಟು ಇದನ್ನು ಬೆಳೀತಾರೆ. 1936ರಲ್ಲಿ ನಾವು ರಫ್ತು ಮಾಡ್ಕೊಳ್ತಾ ಇದ್ವಿ, ಇವತ್ತು ಆಮದು ಮಾಡ್ತಾಯಿದ್ವಿ. ಈ ರೀತಿ ಎಲ್ಲವೂ ಸ್ವಾವಲಂಬಿ ಆಗುವ ದೃಷ್ಟಿನಲ್ಲಿ ನಾವು ಹೇಗೆ ಮಾಡಬೇಕು. ಉಡುಗೆ ತೊಡುಗೆಗಳ ಬಗ್ಗೆ ನಾನು ಇವತ್ತು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮೆಲ್ರಿಗೂ ಇವತ್ತು ನಮ್ಮ ಮನೆಗಳಲ್ಲಿ, ಸಮಾಜದಲ್ಲಿ, ರಸ್ತೆಗಳಲ್ಲಿ ಮೊದಲು MG ರೋಡೋ ಕಮರ್ಷಿಯಲ್ ರೋಡ್ನಲ್ಲಿ ಈ ಥರ ಇದ್ದೆ ಅಂತ ಹೇಳಿ ಮಾತಾಡ್ತಾಯಿದ್ರು. ಇವತ್ತು ಜಯನಗರ, ಬಸವನಗುಡಿ ಇದು ಎಲ್ಲ ಬಂದುಬಿಟ್ಟಿದೆ, ಹಳ್ಳಿಗಳಲ್ಲೂ ಬಂದಿದೆ. ಹಾಗಾಗಿ ಮನೆಯಲ್ಲಿ ನಮ್ಮ ಮಕ್ಕಳು ಯಾವ ರೀತಿ ಉಡುಗೆ ತೊಡುಗೆಗಳನ್ನು ಮಾಡಬೇಕು ಅಂತ ಒಂದೇನಂದರೆ, ಇವತ್ತು ತಂದೆ ತಾಯಿಗೆ ಧೈರ್ಯ ಇಲ್ಲ ಮಕ್ಕಳಿಗೆ ಹೇಳುವಷ್ಟು. ಮಕ್ಕಳಿಗೆ ಎದುರ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ಮಗು, ಒಂದು ಗಂಡು ಅಥವಾ ಹೆಣ್ಣು ಇರ್ತಾರೆ, ಅವನು ಹೇಳಿಬಿಟ್ರೆ ಇನ್ನೇನೋ ಮಾಡ್ಕೊಂಡ್ಬಿಡ್ತಾನೆ ಅಂತ ಭಯ. ಹಾಗಾಗಿ ನಾವು ಇದರಿಂದ ಹೊರಗಡೆ ಬರದೇ ಇದ್ದರೆ ನಮ್ಮ ಸಂಸ್ಕೃತಿಯನ್ನು
ನಾವು ಕಳ್ಕೊಳ್ತೀವಿ ಅಂತ ಹೇಳಿ ಅನಿಸುತ್ತೆ. ಇನ್ನು ಮೂರನೇದು ಭಾಷೆಯ ಬಗ್ಗೆ ನಾನು ಆಗಲೇ ಉಲ್ಲೇಖ ಮಾಡಿದ್ದೀನಿ ಈ ದೃಷ್ಟಿಯಿಂದ. ಇನ್ನು ನಮ್ಮದು ಪ್ರಕೃತಿ ಸಂರಕ್ಷಣೆ ಅಥವಾ ಪರಿಸರ ಸಂರಕ್ಷಣೆ ಅಂತ ಹೇಳಿದ್ವಿ. ಗಿಡಗಳನ್ನು ಬೆಳೆಸುವಂಥದ್ದು, ನೀರನ್ನು ಮಿತವಾಗಿ ಬಳಸುವಂಥದ್ದು, ಹಾಗೆ ಪ್ಲಾಸ್ಟಿಕ್ಕನ್ನು ಬಳಸದೇ ಇರುವಂಥದ್ದು, ಈ ಸಂಗತಿಗಳನ್ನು ಮಾಡೋದು. ಇನ್ನು ಐದನೇದು ನಾಗರಿಕ ಶಿಷ್ಟಾಚಾರ ಮತ್ತು ಸಾಮಾಜಿಕ ಸಾಮರಸ್ಯ ಅಂತ ಇದೆ. ಇವತ್ತು ಸಾಮಾಜಿಕ ಸಾಮರಸ್ಯದಲ್ಲಿ ಭಾಳ ಹೆಮ್ಮೆಪಟ್ಟು ಹೇಳ್ಕೊಳ್ಳುವಷ್ಟು ಸಂಘದ ಸಾಧನೆ ಇದೆ ಇದರಲ್ಲಿ ಅನೇಕ ಮಹಾಪುರುಷರು ಕೆಲಸ ಮಾಡಿದರು. ಗಾಂಧೀಜಿಯವರು ಕೆಲಸ ಮಾಡಿದರು, ನಾರಾಯಣ ಗುರು ಕೆಲಸ ಮಾಡಿದರು, ಅಂಬೇಡ್ಕರ್ ಕೆಲಸ ಮಾಡಿದರು. ಅವರು ಜಾಗೃತಿಯನ್ನು ಉಂಟು ಮಾಡಿದರು. ಆದರೆ ಎಲ್ಲಿವರೆಗೂ ನಾವು ಜೀವನದಲ್ಲಿ ಆಚರಣೆಯಲ್ಲಿ ಬರೋಲ್ಲ ಅಲ್ಲಿವರೆಗೂ ಅಸ್ಪೃಶ್ಯತೆ ಅಳಿಸಿ ಹೋಗೋದಿಲ್ಲ. ಇವತ್ತು ಅನೇಕ ಗ್ರಾಮಗಳು ಸಾಮರಸ್ಯಯುಕ್ತ ಆಗಿದೆ. ಎಲ್ಲರ ಮನೆಗೂ ಪ್ರವೇಶ ಇದೆ, ಮಂದಿರಗಳಿಗೆ ಪ್ರವೇಶ ಇದೆ, ಒಟ್ಟಿಗೆ ಉತ್ಸವಗಳನ್ನು ಮಾಡ್ತಾರೆ, ಒಟ್ಟಿಗೆ ಭೋಜನವನ್ನು ಮಾಡ್ತಾರೆ. ಈ ರೀತಿ ಸಾಮರಸ್ಯ ಇವತ್ತು ಆಗಿದೆ. ಆ ವಿಶ್ವಾಸ ಇವತ್ತು ಎಲ್ಲ ಬೆಳೀತಾ ಇದೆ. ನಮಗೆ ವಿಶ್ವಾಸ ಇದೆ ಇದನ್ನು ಆಚರಣೆಯಲ್ಲಿ ತರಬಹುದು ಅನ್ನೋಂಥದ್ದು ಇದೆ. ಇನ್ನು ನಾಗರಿಕ ಶಿಷ್ಟಾಚಾರ ಹೇಳಿ ನಾನು ಮುಗಿಸ್ತೇನೆ. ನಾಗರಿಕ ಶಿಷ್ಟಾಚಾರ ಅಂತ ಹೇಳಿದರೆ ಇವತ್ತು ಸಾಮಾನ್ಯವಾಗಿ ಮನೆಗಳಲ್ಲಿ, ಮಂದಿರಗಳಲ್ಲಿ ಅಥವಾ ಶಾಲೆಗಳಲ್ಲಿ ಕಲಿಸಿಕೊಡ್ಬೋದಾಗಿರೋವಂಥದ್ದು ಇವತ್ತು ನಾವೊಂದೊಂದು ವಿಷಯ ಆಗಿ ಕಲಿಸ್ತಾ ಇದ್ದೀವಿ. ಕಾನೂನುಗಳನ್ನು, ನಿಯಮಗಳನ್ನು ಪಾಲನೆ ಮಾಡುವಂಥದ್ದು. ರಸ್ತೆ ಎಡಬದಿನಲ್ಲೇ ಹೋಗಬೇಕಾಗುತ್ತೆ, ಹೆಲ್ಮೆಟ್ ಧರಿಸಿ ಹೋಗಬೇಕು, ತ್ರಿಬಲ್ ರೈಡ್ ಹೋಗಬಾರ್ದು, ಸಿಗ್ನಲ್ ದಾಟಬಾರ್ದು. ಇದು ಭಾಳ ಸರಳವಾದಂಥ ಸಂಗತಿ, ಆದರೆ ಅನುಸರಿಸಬೇಕು. ಹಾಗೆಯೇ ರಾಷ್ಟ್ರೀಯ ದೃಷ್ಟಿಯಿಂದ ಗೌರವ ಕೊಡುವಂಥದ್ದು. ರಾಷ್ಟ್ರಗೀತೆಗೆ ಗೌರವ, ಸಂವಿಧಾನಕ್ಕೆ ಗೌರವ, ರಾಷ್ಟ್ರಧ್ವಜಕ್ಕೆ ಗೌರವ. ಹಿಂದೆ ಸಹಜವಾಗಿತ್ತು. ಹಳ್ಳಿಗಳಲ್ಲಿ ನಾವು ಹೋಗಬೇಕಾದ್ರೆ ಯಾವುದಾದ್ರೂ ಸ್ವತಂತ್ರ ದಿನೋತ್ಸವ ಅಥವಾ ರಿಪಬ್ಲಿಕ್ ಡೇ ಇದ್ದರೆ ಊರಿನವರೆಲ್ಲ ಬಂದು ಅದರಲ್ಲಿ ಪಾಲ್ಗೊಳ್ಳೋರು. ಈಗ ಅಲ್ಲಿ ಧ್ವಜ ಆಯಿಸ್ಟ್ ಮಾಡ್ತಾಯಿದ್ರು ಹಾಗೆ ಹೋಗ್ತಾರೆ. ಹಾಗಾಗಿ ಇದನ್ನು ಗಮನಕ್ಕೆ ತಂದು ಈ ಬಗ್ಗೆ ಶ್ರದ್ಧೆಯನ್ನು ಉಂಟು ಮಾಡೋವಂಥ ಸಂಗತಿಗಳು ಆಗಬೇಕು ಅನ್ನೋವಂಥದ್ದು. ಹೀಗೆ ಮನೆಯಲ್ಲಿ ನಡವಳಿಕೆಯ ಶಿಕ್ಷಣ. ಇವತ್ತು ಅತಿಥಿ ಸತ್ಕಾರ ಅಂತ ಹೇಳ್ತೀವಿ. ಮನೆಗೆ ಬಂದಾಗ ನಾವು ಹೇಗೆ ಅತಿಥಿಗಳನ್ನು ಗಮನಿಸ್ತೀವಿ, ಮಾತಾಡಿಸ್ತೀವಿ, ಆಮೇಲೆ ಮೊಬೈಲ್ ನೋಡ್ತಾ ಕೂತ್ಕೊಳ್ತೀವಿ. ಅವ್ರು ನಾನು ಹೋಗ್ತೀನಿ ಅಂತ ಹೇಳಿದಾಗ ಕಾಫಿ ಕುಡಿತೀರಾ ಅಂತ ಕೇಳ್ತೀವಿ. ಅಂದರೆ ಅಷ್ಟರ ಮಟ್ಟಿಗೆ ನಾವು ಬೇರೆದರಲ್ಲಿ ತಲ್ಲೀನರಾಗಿ ಇರ್ತೀವಿ. ಅತಿಥಿ ಸತ್ಕಾರ ಅನ್ನೋದು ಅವರಿಗೆ ಗೌರವ ಕೊಡುವಂಥದ್ದು, ಶ್ರದ್ಧೆ ಕೊಡುವಂಥದ್ದು, ಹೆಣ್ಮಕ್ಳ ಜೊತೆ ಹೇಗೆ ವರ್ತನೆ ಮಾಡಬೇಕು, ಈ ಎಲ್ಲ ಸಂಗತಿಗಳನ್ನು ಕಲಿಸಿಕೊಡುವಂಥದ್ದು ನಾಗರಿಕ ಶಿಷ್ಟಾಚಾರ. ಈ 5 ಅಂಶಗಳನ್ನು ಸಂಘದ 100ನೇ ವರ್ಷದಲ್ಲಿ ಪ್ರತಿ ಮನೆಗೂ ಸಹ ನಾವು ಹೋಗಿ ಈ ವಿಷಯಗಳನ್ನು ತಿಳಿಸ್ಬೇಕು ಅಂತ ಆಗಿದೆ. ಬರೋಂಥ ಡಿಸೆಂಬರ್ 7ರಿಂದ 28ರವರೆಗೆ ಎಲ್ಲ ಮನೆಗಳಿಗೂ ಹೋಗ್ತೀವಿ. ನಾವೂ ಸಹ ಇಲ್ಲಿರೋವಂಥವ್ರು ಅನೇಕ ಮನೆಗಳಿಗೆ, ಅನೇಕ ಗಣ್ಯರಿಗೆ ನಾವು ಇದನ್ನು ತಲುಪಿಸುವಂಥದ್ದು. ಅದನ್ನು ಅವರು ವ್ಯಕ್ತಿಗತವಾಗಿ, ಕುಟುಂಬವಾಗಿ ಇದನ್ನು ವ್ಯವಹಾರದಲ್ಲಿ ತರಬೇಕು. ಯಾವ ಸಂಗತಿಗಳು ವ್ಯವಹಾರದಲ್ಲಿ ಇರುತ್ತೋ ಅದು ಪೀಳಿಗೆಯಿಂದ ಪೀಳಿಗೆಗೆ ಮುಂದೆ ಹೋಗುತ್ತೆ. ನಮ್ಮ ಸಂಸ್ಕೃತಿ ಯಾಕೆ ಅಳಿಸ್ಲಿಲ್ಲ ಅಂತ ಹೇಳಿದರೆ, ಬ್ರಿಟಿಷ್ನವರು 200 ವರ್ಷ, ಮೊಘಲರು 1000 ವರ್ಷ ಆಳಿದ್ರೂ ಸಹ ನಮ್ಮ ಸಂಸ್ಕೃತಿ ಯಾಕೆ ಅಳಿಸಿ ಹೋಗಲಿಲ್ಲ ಅಂದರೆ ಅದು ವ್ಯಕ್ತಿನಲ್ಲಿ, ಕುಟುಂಬದಲ್ಲಿ, ವ್ಯವಹಾರದಲ್ಲಿತ್ತು, ಆಚರಣೆಯಲ್ಲಿತ್ತು. ಹಾಗಾಗಿ ಕುಟುಂಬದಿಂದ ಕುಟುಂಬಕ್ಕೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಮುಂದುವರಿತು. ಹಾಗಾಗಿ ಈ 5 ಸಂಗತಿಗಳು ಕೇಳಲಿಕ್ಕಲ್ಲ ಅಥವಾ ಹೇಳಲಿಕ್ಕಲ್ಲ. ಇದು ನಾವು ವ್ಯಕ್ತಿಗತವಾಗಿ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಸಹ ಇದನ್ನು ಆಚರಣೆಯಲ್ಲಿ ತಂದಾಗ ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗುತ್ತೆ, ಸ್ವಾವಲಂಬಿ ಆಗ್ತದ್ವಿ. ಹಾಗಾಗಿ ಬರೋವಂಥ ದಿನದಲ್ಲಿ ಜಗತ್ತಿನಲ್ಲೇ ಒಂದು ಶ್ರೇಷ್ಠ ಭಾರತ ಆಗಬೇಕು ಅಂತ ಹೇಳಿದ್ರೆ ಸ್ವಾವಲಂಬಿ ಭಾರತ ಆಗಬೇಕು, ಸ್ವಾಭಿಮಾನಿ ಭಾರತ ಆಗಬೇಕು, ಅದರ ಶಕ್ತಿಶಾಲಿ ಭಾರತ ಆಗಬೇಕು. ಹಿಂದುತ್ವ ಜಾಗೃತವಾಗಿ ಹಿಂದೂ ಶಕ್ತಿ ಎದ್ದಾಗ, ಸಂಘಟಿತನಾದಾಗ ಅವನು ಸ್ವಾವಲಂಬಿಯಾಗಿ ಈ ದೇಶದ ದೃಷ್ಟಿಯಿಂದ ಯೋಚನೆ ಮಾಡ್ತಾನೆ. ಬರೋವಂಥ 5-6 ವರ್ಷದಲ್ಲಿ ಜಗತ್ತು ನಮ್ಮನ್ನು ನೋಡ್ತಾ ಇರೋದು ಇದೇ ಕಾರಣಕ್ಕೋಸ್ಕರ. ಯಾಕೆಂದರೆ ಈ ಕಲ್ಪನೆ ಬೇರೆ ಯಾರಿಗೂ ಇಲ್ಲ, ಹಿಂದೂ ಋಷಿಮುನಿಗಳು ಮಾತ್ರ. ಅನೇಕ ಸಾರಿ ಇದು RSS ಹೇಳುತ್ತೆ ಅಂತ ಹೇಳಿದೆ. RSS ಯಾವುದೂ ಹೊಸ ಸಂಗತಿ ಹೇಳಿಲ್ಲ. ಈ ದೇಶದ ಋಷಿಮುನಿಗಳು ಏನು ಹೇಳಿದ್ರು, ಈ ದೇಶದಲ್ಲಿ ಯಾವುದನ್ನು ಪಾಲನೆ ಮಾಡ್ತಾಯಿದ್ರೋ ಅದನ್ನು ಪುನರುಜ್ಜೀವನಗೊಳಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ವಸುದೈವ ಕುಟುಂಬಕಂ ಹಿಂದಿನ ಋಷಿಮುನಿಗಳು ಹೇಳಿದ್ದು, ನಾವು ಹೇಳಿದ್ದಲ್ಲ. ಸರ್ವೇ ಜನೋ ಸುಖಿನೋ ಭವಂತು ಅವರು ಹೇಳಿದ್ದು. ಹಾಗಾಗಿ ಜಗತ್ತಿನಲ್ಲೇ ಈ ರೀತಿ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡ್ತಾ ಇರೋವಂಥದ್ದು ಹಿಂದೂಗಳು. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಅವರೆಲ್ಲರೂ ಸುಖದಿಂದ ನೆಮ್ಮದಿಯಿಂದ ಇರಬೇಕು ಅಂತೇಳಿ ಯೋಚನೆ ಮಾಡೋದು. ಹಾಗಾಗಿ ಭಾರತದ ಕಡೆಗೆ ಯಾಕೆ ನೋಡ್ತಾರೆ ಅಂತ ಹೇಳಿದ್ರೆ ಭಾರತದ ವಿಚಾರಕ್ಕೋಸ್ಕರ, ಭಾರತದ ಈ ಸಂಗತಿಗಳಿಗೋಸ್ಕರ ನೋಡ್ತಾರೆ.
ಈ ಎಲ್ಲ ಸಂಗತಿಗಳು ಇಲ್ಲಿ ಆಚರಣೆಯಲ್ಲಿ ಬಂದಾಗ, ವ್ಯವಹಾರದಲ್ಲಿ ಬಂದಾಗ, ಗಟ್ಟಿಯಾದಾಗ ಜಗತ್ತು ಶಾಂತಿಯಿಂದ ನೆಮ್ಮದಿಯಿಂದ ಇರುತ್ತೆ. ಭಾರತ ಶ್ರೇಷ್ಠ ಭಾರತ ಆಗುತ್ತೆ. ಮತ್ತೊಮ್ಮೆ ಜಗತ್ತಿನಲ್ಲೇ ಗುರುವಾಗಿ ಭಾರತ ಎದ್ದು ನಿಲ್ಲುತ್ತೆ. ಅದನ್ನೆಲ್ಲ ನೋಡೋವಂಥ ಸೌಭಾಗ್ಯ ನಮ್ಮದು. ಅನೇಕರಿಗೆ ಆರ್ಟಿಕಲ್ 370 ತೆಗಿತಾರೆ ಅಂತ ನಂಬಿಕೆ ಇರಲಿಲ್ಲ, ರಾಮ ಮಂದಿರ ಆಗುತ್ತೆ ಅಂತ ನಂಬಿಕೆ ಇರಲಿಲ್ಲ. ಇವತ್ತು ವಿಶ್ವಾಸ ಮೂಡಿದೆ. ಹಾಗಾಗಿ ನಮ್ಮೆಲ್ಲರಿಗೂ ಈ ವಿಶ್ವಾಸ ಇರಲಿ. ಬರೋವಂಥ 8 ವರ್ಷದಲ್ಲಿ ಭಾರತದ ವರ್ಷ, ಹಿಂದುತ್ವದ ವರ್ಷ, ಮುಂದೆ ಬರ್ತಕ್ಕಂಥದ್ದು ನಮ್ಮದೇ ಜಯ. ಯಾವಾಗ ಅಂತ ಹೇಳಿದ್ರೆ ನಾವೆಲ್ಲರೂ ಸಂಘಟಿತವಾಗಿ ಇದನ್ನು ಜಾಗೃತಿ ಮಾಡಿದಾಗ ಅಂಥ ಒಂದು ಹೊಣೆಗಾರಿಕೆ ನಮ್ಮ ಮೇಲೆ ಇದೆ. ನಾವು ಎಷ್ಟು ತೀವ್ರವಾಗಿ ಎಷ್ಟು ಜನ ಕೆಲಸ ಮಾಡ್ತೀವೋ ಅಷ್ಟು ಬೇಗ ಆಗುತ್ತೆ.